LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಿಮ್ಮ ರಿಯಲ್ ನಂಬರ್ಸ್ ಚಾಪ್ಟರ್ ಇಂದ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ ಇಂದ ಬರಬೇಕಾಗಿರೋದು 1 ಮಾರ್ಕ್ 2 ಮಾರ್ಕ್ ಅಂಡ್ 3 ಮಾರ್ಕ್ಸ್ ಕ್ವೆಶನ್ಸ್ ಅಷ್ಟೇ ಬರ್ತವೆ. ಸೊ ಯಾವ ರೀತಿ ಕ್ವೆಶನ್ಸ್ ಬರಬಹುದು, ಯಾವ ತರ ನೀವು ಅಟೆಂಡ್ ಮಾಡಬೇಕು, ಹೆಂಗೆ ನೀವು ನಿಮ್ಮ ಟೈಮ್ ಕೂಡ ಸೇವ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ಕ್ಲಾಸ್ ಅಲ್ಲಿ ಕಲಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಸೊಲ್ಯೂಷನ್ಸ್ ನೀವು ಕೂಡ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಬಿಗಿನ್ ರಿಯಲ್ ನಂಬರ್ಸ್ LBA. ನೋಡಿ ಫಸ್ಟ್ ಕ್ವೆಶನ್ ಅಲ್ಲಿ ಏನಿದೆ, √2 ಇದು ಇರ್ರಾಷನಲ್ ನಂಬರ್, ರ್ಯಾಷನಲ್ ನಂಬರ್, ಇಂಟೀಜರ್, ನ್ಯಾಚುರಲ್ ನಂಬರ್, ಯಾವ ತರ ಪ್ರಶ್ನೆ, ಯಾವ ತರ ನಂಬರ್ ಇದು ಅಂತ ಕೇಳ್ತಾರೆ. ಸೊ ಆಬ್ವಿಯಸ್ಲಿ √2 ಅಂದ್ರೆ ಏನು, ಇರ್ರಾಷನಲ್ ನಂಬರ್, ಅಭಾಗಲಬ್ಧ ಸಂಖ್ಯೆ. ಈ ತರ ಕ್ವೆಶನ್ಸ್ ನೋಡಿದೀವಿ. ನೆಕ್ಸ್ಟ್ ಕ್ವೆಶನ್, ಇದು ಯಾವ ಸಂಖ್ಯೆನಪ್ಪ? ಇರ್ರಾಷನಲ್ ನಂಬರ್ ಇದ್ದಾಗ ಅದಕ್ಕೆ ಯಾವುದೇ ನಂಬರ್ ನ ಪ್ಲಸ್ ಮಾಡಿ, ಮೈನಸ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡಿ, ಡಿವಿಷನ್ ಮಾಡಿ, ರ್ಯಾಷನಲ್ ನಂಬರ್ ಜೊತೆ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿದ್ರೆ ಯು ವಿಲ್ ಸ್ಟಿಲ್ ಗೆಟ್ ಅನ್ ಇರ್ರಾಷನಲ್ ನಂಬರ್. ಸೊ ಹಾಗಾಗಿ ಅದು ಆಪ್ಷನ್ ಎ ಆಯ್ತು, ರೈಟ್? ಇವೆಲ್ಲದರದ್ದು ಆಪ್ಷನ್ಸ್ ನನಗೊಂದ್ಸರಿ ಕಮೆಂಟ್ ಅಲ್ಲಿ ಬರಿತಾ ಹೋಗ್ತೀರಾ ನೀವು. ನಾನು ಇಲ್ಲಿ MCQ ಕೊಡ್ತಾ ಇದೀನಲ್ಲ, ಸೊ ಅದರ ಆನ್ಸರ್ ಅನ್ನು ಕಾಮೆಂಟ್ ಅಲ್ಲಿ ಬೇಕು. ಇಲ್ಲಿ ನೋಡಿ ರ್ಯಾಷನಲ್ ನಂಬರ್ಸ್, ಇದರಲ್ಲಿ ಯಾವ್ದಪ್ಪ ರ್ಯಾಷನಲ್ ನಂಬರ್? ಕಾಮೆಂಟ್ ಅಲ್ಲಿ ತಿಳಿಸಿ ನನಗೆ ಒಂದ್ಸರಿ. ಯಾವ್ದಾಗುತ್ತೆ ಇದರಲ್ಲಿ ರ್ಯಾಷನಲ್ ನಂಬರ್? ತುಂಬಾ ಸಿಂಪಲ್ ಆಗಿ 5. ಕೆಲವೊಬ್ರು ಪೈ ಅಂತ ಹೇಳ್ಬಹುದು. ಪೈ ಅಂದ್ರೆ 22/7, ಆದ್ರೆ ಇದು ಇರ್ರಾಷನಲ್ ನಂಬರ್, ರ್ಯಾಷನಲ್ ನಂಬರ್ ಆಗಲ್ಲ. ಯಾಕಂದ್ರೆ 22/7 ಅನ್ನೋದು ಒಂದು ಬರೀ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇದರಲ್ಲಿ ಯಾವುದು ಇರ್ರಾಷನಲ್ ನಂಬರ್ ಅಲ್ಲ, ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಚೆಕ್ ಮಾಡಿದಾಗ √2 ಅಂದ್ರೆ √2ನೇ, √3 ಅಂದ್ರೆ √3ನೇ, √9 ಅಂದ್ರೆ 3 ಆಗುತ್ತೆ, √5 ಅಂದ್ರೆ ಆಸ್ ಇಟ್ ಈಸ್. ಸೊ ಇದರಲ್ಲಿ ಯಾವುದು ಇರ್ರಾಷನಲ್ ನಂಬರ್ ಅಲ್ಲ? ಇಟ್ ಈಸ್ ಆಪ್ಷನ್ ಸಿ. ಇರ್ರಾಷನಲ್ ನಂಬರ್ ಏನಿರಬೇಕು? ಸ್ಕ್ವೇರ್ ರೂಟ್ ಅಲ್ಲಿ ಇದ್ದಾಗ ಇದೇನು ಎ ವ್ಯಾಲ್ಯೂ ಇರುತ್ತಲ್ಲ, ಇದು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿದೆ. ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇರಬಾರ್ದು. ಅಂದ್ರೆ ಎ ವ್ಯಾಲ್ಯೂ ಏನಿದೆಯಲ್ಲ, ಇದು ಸ್ಕ್ವೇರ್ ನಂಬರ್ ಆಗಿರಬಾರ್ದು. ಎ ಸ್ಕ್ವೇರ್ ನಂಬರ್ ಆಗಿರಬಾರ್ದು. ಸ್ಕ್ವೇರ್ ನಂಬರ್ ಆಗಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ 9 ಸ್ಕ್ವೇರ್ ನಂಬರ್ ಆಗಿದ್ರೆ ನಿಮ್ಗಿದು ರ್ಯಾಷನಲ್ ನಂಬರ್ ಆಗ್ಬಿಡ್ತು ಅಲ್ವಾ? ನೆಕ್ಸ್ಟ್ ಕ್ವೆಶನ್ ನೋಡಿ, ಇದನ್ನ ಯಾವ ನಂಬರ್ ಅಂತ ಕರೀತಾರೆ? ಇದರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ 13 ಕಾಮನ್ ಆಗುತ್ತೆ. ಹಾಗಾಗಿ 7 × 11 + 1 ಆಯ್ತಿದು. ಸೊ ಹಾಗಾಗಿ 13 × ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಈ ಫಾರ್ಮಲ್ ಇರೋದನ್ನ ನಾವು ಕಂಪೋಸಿಟ್ ನಂಬರ್, ಸಂಯುಕ್ತ ಸಂಖ್ಯೆ ಅಂತ ಬರಿತೀವಿ. ಮುಂದಿನ ಪ್ರಶ್ನೆ, ಪ್ರೈಮ್ ಫ್ಯಾಕ್ಟರೈಸೇಷನ್. ಇದ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗುತ್ತೆ? ಅವಿಭಾಜ್ಯ ಅಪವರ್ತನ ಏನಾಗುತ್ತೆ? 91 ಅಂದ್ರೆ ಏನು? 13 7s 91 ಅಂದ್ರೆ ಆಪ್ಷನ್ ಬಿ. ಈ ತರ ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಅದ್ರ ಮೇಲೆ ನಿಮ್ಗೆ LCM HCF ಕ್ವೆಶನ್ಸ್ ಅಂತೂ ಬರ್ತವೆ. ನೋಡಿ, ಯಾವುದೇ ಕಾಂಪೋಸಿಟ್ ನಂಬರ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡಬಹುದು, ಸಂಯುಕ್ತ ಸಂಖ್ಯೆನ ಯಾವ ತರ ಬರಿಬಹುದು, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ. ಸೊ ಹಿಯರ್ ಇಟ್ ಈಸ್ ಪ್ರೈಮ್ ನಂಬರ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ನೀವು ಬರಿಬಹುದು, ಗುಣಲಬ್ಧವಾಗಿ ನೀವು ಬರಿಬಹುದು. ಈಗ 2 ಮತ್ತೆ 3 LCM, 2 ಮತ್ತೆ 3ರ ಲಸ ಏನಾಗುತ್ತೆ ಅಂತ ಕೇಳಿದ್ದಾರೆ. 2 ಮತ್ತು 3 ಏನು? 2 and 3 ಆರ್ ಪ್ರೈಮ್ ನಂಬರ್ಸ್. 2 ಮತ್ತು 3 ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ, ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ LCM ಅಂತ ತಗೊಂಡಾಗ 2 × 3 ಅಂತ ಬರೀಬೇಕು, ವಿಚ್ ಇಸ್ ಈಕ್ವಲ್ ಟು 6. ಎಲ್ಲ ಆನ್ಸರ್ ಕಾಮೆಂಟ್ ಅಲ್ಲಿ ಬರಿತಾ ಇದ್ದೀರಾ? ಕ್ವೆಶನ್ ನೋಡಿದ ತಕ್ಷಣ ಟಕ ಟಕ ಅಂತ ಆನ್ಸರ್ ನೀವು ಕಮೆಂಟ್ ಅಲ್ಲಿ ಬರಿತಾ ಹೋಗ್ಬೇಕು. ಪ್ರತಿ ಕ್ವೆಶನ್ಗೂ ನನ್ಗೆ ಆನ್ಸರ್ ಕಾಮೆಂಟ್ ಅಲ್ಲಿ ಬೇಕು. ಓಕೆ, ಲೆಟ್ಸ್ ಸಿ ನಿಮ್ಮ ಪ್ರಿಪರೇಷನ್ ಕೂಡ ಎಷ್ಟಿದೆ ಅಂತ ಗೊತ್ತಾಗುತ್ತೆ. HCF ಆಫ್ 3 and 5 ಇದರ ಮಸ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. 3 ಮತ್ತು 5 ಏನು, ಯಾವ ನಂಬರ್ಸ್ ಅದು? ದೇ ಆರ್ ಆಲ್ಸೋ ಪ್ರೈಮ್ ನಂಬರ್ಸ್. ಸೊ HCF ಏನಾಗುತ್ತೆ? 2 ಪ್ರೈಮ್ ನಂಬರ್ ಇದ್ದಾಗ, ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಅದರ HCF ಏನಾಗುತ್ತೆ? ಡೈರೆಕ್ಟ್ಲಿ ನೀವು 1 ಅಂತ ಬರಿಬೇಕು. ಮಸ 1 ಅಂತ ಬರೀತೀರಿ. ಆಪ್ಷನ್ ಎ ಆಯ್ತು, ರೈಟ್? ಸೊ 2 ಶಾರ್ಟ್ ಕಟ್ ನ ನೆನ್ಪಿಟ್ಕೊಳಕ್ಕಾಗತ್ತಾ? ಎ ಮತ್ತೆ ಬಿ ಕೋ ಪ್ರೈಮ್ ನಂಬರ್ ಅಥವಾ 2 ಪ್ರೈಮ್ ನಂಬರ್ ಆಗಿದ್ರೆ, ಕೋ ಪ್ರೈಮ್ ನಂಬರ್ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬಹುದು, ಅಥವಾ 2 ಪ್ರೈಮ್ ನಂಬರ್ಸ್ ಎರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬಹುದು. ಅವಾಗ ಮ ಸಹ ಯಾವಾಗಲೂ
1 ಆಗಿರುತ್ತೆ. ಇದು ಲಸ ಎ ಇಂಟು ಬಿ ಆಗಿರುತ್ತೆ, LCM ಎ ಇಂಟು ಬಿ ಆಗಿರುತ್ತೆ. ಸೊ ಈ ಶಾರ್ಟ್ ಕಟ್ ನಾನು ನೆನ್ಪಿಟ್ಕೊಂಡ್ಬಿಡಿ. ಕೇಳ್ತಾರೆ ಅಲ್ಲ ಕ್ವೆಶನ್, ನೀವೇ ನೋಡಿದಿರಿ. ಒಂದು ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್, ಸ್ಮಾಲೆಸ್ಟ್ ಸಂಯುಕ್ತ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಅಂದ್ರೆ 4 ತಾನೆ. ನೋಡಿ 1 2 3, 1 ಆಗಲ್ಲ, 2 ಆಗಲ್ಲ, 3 ಆಗಲ್ಲ. ಸೊ 4 ಇಸ್ ದ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಇವೆರಡರ ನಡುವಿನ HCF ಏನಾಯ್ತು? ಮಸ ಏನಾಯ್ತು? ಮಸ ನಮ್ಗೆ ಆನ್ಸರ್ ಎಷ್ಟು ಬಂತು? 2. ಆನ್ಸರ್ ಬರಿತಾ ಇದ್ದೀರಾ ಕಾಮೆಂಟ್ ಅಲ್ಲಿ? ನೀವು ಕೂಡ ಆನ್ಸರ್ನ ಚೆಕ್ ಮಾಡ್ತಾ ಇರಿ. ಯಾವುದೇ ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ ಎ ಇಂಟು ಬಿ, HCF ಮತ್ತೆ LCM ಲಸ ಮತ್ತು ಮಸದ ಗುಣಲಬ್ಧಗಳು ಏನಾಗ್ತವೆ? ಇಟ್ ವಿಲ್ ಬಿ ಈಕ್ವಲ್ ಟು, ಹೇಳಿ ಕಾಮೆಂಟ್ ಅಲ್ಲಿ ಆನ್ಸರ್, ಎ ಇಂಟು ಬಿ. ನೆಕ್ಸ್ಟ್ ಕ್ವೆಶನ್, HCF ಕೊಟ್ಟಿದ್ದಾರೆ ಇವೆರಡದು, ಮಸ ಕೊಟ್ಟಿದ್ದಾರೆ, LCM ಲಸ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೀವಿಲ್ಲಿ ಇದು ಇವಾಗ ಜಸ್ಟ್ ನೋಡಿದ ರಿಲೇಷನ್ ನ ಯೂಸ್ ಮಾಡ್ಬಿಡಿ. ಎರಡೂ ಸಂಖ್ಯೆಗಳ ಗುಣಲಬ್ಧ, the product of two numbers is equal to HCF into LCM, ಮಸ ಇಂಟು ಲಸ ಅಂತ ಮಾಡ್ಬೋದು. ಈಗ 3 1s 3 5s, ಸೊ 12 5s ಎಷ್ಟಾಯ್ತು? 60. ಇದು ಲಸ ನಮ್ಗೆ ಸಿಕ್ತು, ಆಪ್ಷನ್ ಎ. ಈಸಿ ಇದೆಯಲ್ಲ? ಎಸ್, 1 ಮಾರ್ಕಿಂಗ್ ಕ್ವಶನ್ಸ್ ತುಂಬಾ ಈಸಿ ಬರ್ತವೆ. ಈ ತರ ಕೊಟ್ಟಾಗ HCF ಏನಾಗುತ್ತೆ? ಈ ತರ ಕೊಟ್ಟಾಗ HCF ಮಸ ಬರಿಬೇಕಂದ್ರೆ ಕಾಮನ್ ಇರುವಂತ ಪದಗಳನ್ನ ನೋಡ್ರಿ. ಎರಡರಲ್ಲೂ ಇರಬೇಕು ಫ್ಯಾಕ್ಟರ್ಸ್ಗಳು. 5 ಇದೆ, 2 ಇದೆ ಎರಡರಲ್ಲಿ. ಆಮೇಲೆ 5 ಮತ್ತೆ 2ಕ್ಕೆ ಅತಿ ಚಿಕ್ಕ ಪವರ್ನ ನೋಡ್ಬೇಕು ನೀವು, ಅತಿ ಚಿಕ್ಕ ಘಾತ ಸಂಖ್ಯೆಗಳನ್ನ. ಲೈಕ್ ವಾಟ್ಸ್ ದ ಸ್ಮಾಲೆಸ್ಟ್ ಎಕ್ಸ್ಪೋನೆಂಟ್ಸ್? ಹಿಯರ್ 2, ಇಲ್ಲಿ 1, ಸೊ ಹಾಗಾದ್ರೆ 1. ಇಲ್ಲಿ 1, ಇಲ್ಲಿ 5, ಹಾಗಾದ್ರೆ 1. ಸೊ 5 ಇಂಟು 2 ಬರುತ್ತೆ, ಅಥವಾ ಆಪ್ಷನ್ ಎ ಅಂತ ಹೇಳ್ಬಹುದು. ಇದು ನಮಗೆ HCF ಆಯ್ತು. ಇದಕ್ಕೆ ಒಂದ್ ವೇಳೆ LCM ಕೊಟ್ಟಿದ್ರೆ ಏನ್ ಮಾಡ್ತಿದ್ರಿ? LCM ಕೊಟ್ಟಿದ್ರೆ ಇವೆರಡನ್ನಂತೂ ಬರಿಬೇಕು, ಎಲ್ಲಾ ಫ್ಯಾಕ್ಟರ್ಸ್ನು ಒಂದೊಂದ್ಸಾರಿ ಬರಿಬೇಕು. ಇಲ್ಲಿ 2 ಮತ್ತೆ 5 ಇದೆ. ಇದರಲ್ಲಿ ಹೈಯೆಸ್ಟ್ ಪವರ್ಸ್ ನ ಚೆಕ್ ಮಾಡಿ. 2ಗೆ 5 ಇದೆ, 5ಗೆ 2 ಇದೆ, 2ಗೆ 5, 5ಗೆ 2, ವಿಚ್ ಇಸ್ ದಿಸ್. ಇದು ನಮಗೆ LCM ಲಸ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ ಇದು ಯಾವ ತರ ಐಡೆಂಟಿಫೈ ಮಾಡ್ಬೇಕಂತ? ಸೊ HCF LCM ಮಾಡ್ಬೇಕಾದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಇದ್ದಾಗ, ಅವಿಭಾಜ್ಯ ಅಪವರ್ತನ ಇದ್ದಾಗ ಈ ತರ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. Moving to the next question. LCM of A and 18 is 36. ಲಸ ಕೊಟ್ಟಿದ್ದಾರೆ A ಮತ್ತೆ 18ದು. HCF of A and 18, ಇದರ ಮಸ ಏನ್ ಕೊಟ್ಟಿದಾರಪ್ಪ? ಮಸ ನಮ್ಗೆ 2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ A ನ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಈಸಿ ಕ್ವೆಶನ್. ಇಲ್ಲಿನೂ ಅಷ್ಟೇ, ಈ the product of these two numbers is equal to LCM into HCF ಅಂತ ಮಾಡ್ಬೋದು. ಸೊ 18 1s 18, 2s, A ವ್ಯಾಲ್ಯೂ ಎಷ್ಟಾಯ್ತು? ಇಟ್ ಈಸ್ ಈಕ್ವಲ್ ಟು 4. ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಗೊತ್ತಾಗ್ತಿದಿಲ್ಲ ಹೆಂಗ್ ಸಾಲ್ವ್ ಮಾಡ್ತಾ ಇದೀವಿ ಅಂತ? ನೀವು ಕೂಡ ಟ್ರೈ ಮಾಡ್ತಾ ಇರಿ. ಸಾಲ್ವ್ ಮಾಡ್ಬೇಕಾದ್ರೆ ಕ್ವೆಶನ್ ನೋಡಿದ ತಕ್ಷಣ ಒಂದ್ಸರಿ ಪಾಸ್ ಮಾಡಿ, ಬೇಕಾದ್ರೆ ಒಂದ್ಸರಿ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಆನ್ಸರ್ ಕಾಮೆಂಟ್ ಅಲ್ಲಿ ಬರೀರಿ. ಅಂಡ್ ನಾನ್ ಆನ್ಸರ್ ಮಾಡಿದ ತಕ್ಷಣ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬಹುದು. ತಪ್ಪಾಗಿದ್ರೆ ಆಬ್ವಿಯಸ್ಲಿ ಇನ್ನೊಂದ್ಸರಿ ಗೊತ್ತಾಗತ್ತೆ ಸೊಲ್ಯೂಷನ್, ಸರಿಯಾಗಿದ್ರೆ ವಿನ್ ವಿನ್. ನೋಡಿ, ಪ್ರಾಡಕ್ಟ್ ಆಫ್ HCF ಅಂಡ್ LCM ಆಫ್ ದೀಸ್ ಟೂ ನಂಬರ್ಸ್ ಈಸ್, ಈ ಎರಡು ಸಂಖ್ಯೆಗಳ ಲಸ ಹಾಗೂ ಮಸ ಗುಣಲಬ್ಧ ಅಂತ ಕೇಳ್ತಿದ್ದಾರೆ. ದಟ್ ಈಸ್ ಈಕ್ವಲ್ ಟು, ನಮಗೆ ಆಲ್ರೆಡಿ ಗೊತ್ತಿದೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ ಅಂತ. ಸೊ 15 ಇಂಟು 2 20 ಇಸ್ 300, ಆಪ್ಷನ್ ಸಿ. ಓಕೆ, ಮುಂದಿನ ಪ್ರಶ್ನೆ, ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಅಂಕಗಣಿತದ ಮೂಲ ಪ್ರಮೇಯದ ಸ್ಟೇಟ್ಮೆಂಟ್ ಹೇಳಿ ಅಂತ ಕೇಳ್ತಿದ್ದಾರೆ. ಸೊ ಹೆಂಗ್ ಬರೀತೀರಿ ನೀವು ಇದನ್ನ? ವೆರಿ ಈಸಿ ಅಲ್ವಾ? ದ ಪ್ರಾಡಕ್ಟ್ ಎನಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪವರ್ಸ್ ಆಫ್ ದ ಪ್ರೈಮ್ ನಂಬರ್ಸ್, ದ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ವಾ? ಇದನ್ನ ನೀವು ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ನ ಬರಿಬೇಕಾಗತ್ತೆ. ಸೊ ಇದು ನಿಮಗೆ 1 ಮಾರ್ಕಿನ್ ಕ್ವೆಶನ್ ಆಗಿರುತ್ತೆ. ಈ ಸ್ಟೇಟ್ಮೆಂಟ್ ನೀವು ಕನ್ನಡ ಮೀಡಿಯಂ ಆಗಿದ್ರೆ, ಇಂಗ್ಲಿಷ್ ಮೀಡಿಯಂ ಆಗಿದ್ರೆ, ಯಾವುದೇ ಮೀಡಿಯಂ ಆಗಿರಲಿ, ಈ ಸ್ಟೇಟ್ಮೆಂಟ್ ನ ನನಗೆ ಕಾಮೆಂಟ್ ಮಾಡಿ, ಆನ್ಸರ್ ಕಮೆಂಟ್ ಅಲ್ಲಿ ಬರೀರಪ್ಪ. ನಿಮ್ಗೆ ಈ ಸ್ಟೇಟ್ಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಸಿಗುತ್ತೆ. ಟ್ರೈ ಮಾಡಿ ಅದನ್ನ ಅದೇ ತರ ಬರೆಯಕ್ಕೆ, ಇಲ್ಲಾಂದ್ರೆ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಕರೆಕ್ಟ್ ಆಗಿ ಪ್ರತಿ ಶಬ್ದವನ್ನ ಬರಿಬೇಕು. ಕಂಪೋಸಿಟ್ ನಂಬರ್ ಸಂಯುಕ್ತ ಸಂಖ್ಯೆ, ಪ್ರಾಡಕ್ಟ್
ಗುಣಲಬ್ಧ, ಪ್ರೈಮ್ ಫ್ಯಾಕ್ಟರ್ಸ್, ಅವಿಭಾಜ್ಯ ಅಪವರ್ತನಗಳು. ಈ ವರ್ಡ್ಸ್ ನಿಮ್ಗೆ ಬೇಕಾಗುತ್ತೆ. ಈ 3 ವರ್ಡ್ಸ್ ಅಂತೂ ಇರಲೇಬೇಕು ನಿಮ್ಮ ಆನ್ಸರ್ ಅಲ್ಲಿ. ಸ್ವಲ್ಪ ಗ್ರಾಮರ್ ಆ ಕಡೆ ಈ ಕಡೆ ಮಾಡ್ತಿರೇನೋ, ಬಟ್ ಮೀನಿಂಗ್ ಚೇಂಜ್ ಆಗ್ಕೂಡ್ದು. ಓಕೆ, ವೆಲ್, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. HCF ಆಫ್ ದೀಸ್ 2 ನಂಬರ್ಸ್ is 12, LCM ಎಷ್ಟು ಅಂತ ಕೇಳ್ತಿದ್ದಾರೆ ನೋಡಿ. ಮತ್ತೆ 1 ಮಾರ್ಕಿನ ಕ್ವೆಶನ್ ಇದು. ಇವೆರಡು ಸಂಖ್ಯೆಗಳ ಮಸ ಕೊಟ್ಟಿದ್ದಾರೆ 12 ಅಂತ, ಲಸ LCM ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಇವೆರಡರ ಪ್ರಾಡಕ್ಟ್ ರಿಲೇಷನ್ 24 into 36 equal to 12 into LCM. ಇದನ್ನೇ ಇಟ್ಕೊಂಡು ಸಾಲ್ವ್ ಮಾಡ್ಬೇಕಾಗುತ್ತೆ. ಈಸಿ ಕ್ವೆಶನ್. 12 1s 12 2s. ಸೊ 2 into 36 LCM ಎಷ್ಟು ಬಂತು? 72. ಕ್ಲಿಯರ್? ಈಸಿ ಇದೆಯಲ್ಲ? ಮುಗಿತಾ? ನೆಕ್ಸ್ಟ್ ಕ್ವೆಶನ್. ಮತ್ತೆ ನೋಡಿ, ಇಲ್ಲಿ LCM ಕೊಟ್ಟಿದ್ದಾರೆ, HCF ಕಂಡುಹಿಡಿರಿ. ಯಾವ್ದು ಕೊಟ್ಟರು ಇನ್ನೊಂದು ಮಿಸ್ಸಿಂಗ್ ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ. ಸೊ 91 into 26 is equal to 182 into HCF ಕಂಡುಹಿಡಿಯೋದಿದೆ. ಸೊ ಈ ತರ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಈಸಿ ಇದೆ ಇದು ಕೂಡ. 91 1s 91 2s ಆಯ್ತು ಅಲ್ವಾ? ಅಂಡ್ 2 1s 2 13 ಆಯ್ತು. ಸೊ HCF ಎಷ್ಟು ಬಂತು? 13. ಸರಿಯಾದ ಉತ್ತರ ತಾನೆ? ಕ್ಲಿಯರ್ ಆಯ್ತಾ? ವೆಲ್ ನೋಡಿ, ಕ್ವೆಶನ್ ಹೆಂಗಿದೆ. ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ವಿಚ್ ಕ್ಯಾನ್ ಮೆಜರ್ 24 ಮೀಟರ್ ಅಂಡ್ 36 ಮೀಟರ್ ರೆಸ್ಪೆಕ್ಟಿವ್ಲಿ. ಸೊ ಈ ಎರಡು ಮೆಜರ್ಮೆಂಟ್ಸ್ ನ ಅಳಿಯಕ್ಕೆ ಒಂದು ಗರಿಷ್ಠ ಉದ್ದದ ರಾಡ್ ಬೇಕಾಗಿದೆ. ಸೊ ಹಾಗಾದ್ರೆ ಅದರ ಉದ್ದ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್, ಗರಿಷ್ಠ ಅಂತ ಕೇಳಿದಾಗ ನೀವಿಲ್ಲಿ ಮಾಡ್ಬೇಕಾಗಿರೋದು HCF ಮಸ ಮಾಡ್ಬೇಕಾಗತ್ತೆ 24 ಮತ್ತೆ 36. ಹೌದಾ? ಸೊ ನೀವಿಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳುವ. ಸೊ 24 ಅಂದ್ರೆ ಏನ್ ಬರೀತೀರಿ? 24 ಅಂದ್ರೆ 8 3s 24 ಅಲ್ವಾ? ಸೊ 2 cube into 3 raised to 1. 36 ಅಂದ್ರೆ 4 9s 36, 2 square into 3 square ಆಯ್ತು. ಸೊ HCF ಮಸ ಮಾಡ್ಬೇಕಂದ್ರೆ ಎಲ್ಲ ಕಾಮನ್ ಫ್ಯಾಕ್ಟರ್ಸ್ ನ ಮಾತ್ರ ಬರ್ಕೋಬೇಕು. 2 ಮತ್ತೆ 3 ಇದೆ, ಅದರಲ್ಲಿ ಅತಿ ಚಿಕ್ಕ ಪವರ್ 2 and 1. ಆನ್ಸರ್ ಎಷ್ಟು ಬಂತು? 4 3s 12. ಸೊ 12 ಮೀಟರ್ ರಾಡ್ ನಮ್ಗೆ ಬೇಕು. 12 ಮೀಟರ್ ಉದ್ದದ ಸಲಾಕೆ ನಮ್ಗೆ ಬೇಕಾಗತ್ತೆ ಇದನ್ನ ಅಳಿಲಿಕ್ಕೆ. ಕ್ಲಿಯರ್ ಆಯ್ತಾ? ವರ್ಡ್ನ ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ನೋಡಿ, ಇರ್ರಾಷನಾಲಿಟಿ ಪ್ರೂವ್ ಮಾಡೋದು ಬರುತ್ತಲ್ಲ ಸಾಲ್ವ್ ಮಾಡಕ್ಕೆ. ಇರ್ರಾಷನಲ್ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಅಸ್ಯೂಮ್ ಮಾಡ್ಕೋತೀರಿ. ಲೆಟ್ ಅಸ್ ಅಸ್ಯೂಮ್ √3 ಈಸ್ ರ್ಯಾಷನಲ್ ಅಂತ ಬರ್ಕೋತೀರಿ. ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತೂ ಊಹಿಸಿಕೊಳ್ಳಬೇಕು. ಅವಾಗ ಏನಾಗುತ್ತೆ? √3 ಈಸ್ ಈಕ್ವಲ್ ಟು A/B. A ಮತ್ತೆ B ನ ಇಂಟೀಜರ್ಸ್ ಅನ್ಕೊಳ್ಳಿ, ಪೂರ್ಣಾಂಕಗಳು ಅನ್ಕೊಳ್ಳಿ. A ಮತ್ತೆ B ಕೋಪ್ರೈಮ್ ಇದಾವೆ ಅಂತ ಬರೀರಿ, ಅಂದ್ರೆ ಸಹ ವಿಭಾಜ್ಯ ಸಂಖ್ಯೆಗಳಂತ ಬರೀರಿ. ಇದರಲ್ಲಿ B 0 ಆಗಿರಬಾರ್ದು ಅಂತ ಕೂಡ ಬರೀತೀರಿ. ನೆಕ್ಸ್ಟ್ ಏನ್ ಮಾಡ್ತೀರಪ್ಪ? ಟ್ರಾನ್ಸ್ಪೋಸ್ ಮಾಡ್ತೀರಿ. √3B ಈಕ್ವಲ್ ಟು A ಆಯ್ತು. ಎರಡೂ ಸೈಡ್ ಇದನ್ನ ಸ್ಕ್ವೇರ್ ಮಾಡಿ, ಆವಾಗ ಆನ್ಸರ್ ಏನ್ ಬಂತು? 3B² ಈಕ್ವಲ್ ಟು A² ಆಯ್ತು. ಹೌದಾ? ಇದರ ಅರ್ಥ ಏನು? 3 into B² is equal to A² ಅಂತ ಅರ್ಥ. ಸೊ ಇವಾಗ ಏನ್ ಮಾಡ್ತೀರಿ ಅಂತಂದ್ರೆ, ಯು ವಿಲ್ ರೈಟ್ 3 divides A². ಈ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. 3 A² ಅನ್ನ ಭಾಗಿಸುತ್ತದೆ. ಇದರ ಅರ್ಥ 3 divides A, 3 A ಅನ್ನ ಭಾಗಿಸುತ್ತದೆ ಅಂತ ಅರ್ಥ. ಸೊ ಈ ಸ್ಟೇಟ್ಮೆಂಟ್ ಇಂದ ಬಂದ ರಿಸಲ್ಟ್ ಏನು ಅಂತಂದ್ರೆ, ಇದರಿಂದ ಏನ್ ಬರೀಬೇಕು ಅಂತಂದ್ರೆ, ಇಲ್ಲಿ ಬರಿತಾ ಇದೀನಿ 3 into C ಈಕ್ವಲ್ ಟು A ಅಂತ ಬರಿಬಹುದು. ಯಾಕೆ? 3 A ಅನ್ನ ಭಾಗಿಸುತ್ತದೆ. 3 divides A, ರೈಟ್? ಅದರ ಅರ್ಥ 3 into C ಈಕ್ವಲ್ ಟು A. ಭಾಗ ಮಾಡಿದ್ರೆ ಕೋಶೆಂಟ್ ಬರುತ್ತಲ್ಲ, ಅದೇ ಕೋಶೆಂಟ್ ಇದು C. ಮತ್ತೆ ಎರಡು ಸೈಡ್ ಸ್ಕ್ವೇರ್ ಮಾಡ್ಕೊಳ್ರಿ. ಬಂತೇನಿಲ್ಲಿ 9C² ಈಕ್ವಲ್ ಟು A². ಆದ್ರೆ ಇಕ್ವೇಶನ್ 1 ನೋಡಿ. ಇಕ್ವೇಶನ್ 1 ನಲ್ಲಿ A² ಅಂದ್ರೆ 3B² ಇದೆ. ಸೊ 9C² ಈಕ್ವಲ್ ಟು 3B². ಆಗ 3 1s 3 3s ಆಯ್ತು. 3C² ಈಕ್ವಲ್ ಟು B² ಆಯ್ತು. ಈಗ ಮತ್ತೆ
ಈಗ ಮತ್ತೆ ಇದರಿಂದ ಏನ್ ಬರಿಬಹುದು ನಾವು? ಇದರಿಂದ 3 ಡಿವೈಡ್ಸ್ ಬಿ ಸ್ಕ್ವೇರ್ ಆಗುತ್ತೆ. ಇದರ ಅರ್ಥ 3 ಡಿವೈಡ್ಸ್ ಬಿ ಅಂತ ಬರಿತೀವಿ ಅಲ್ವಾ? 3 ಡಿವೈಡ್ಸ್ ಬಿ ಆಯ್ತು. 3 ಬಿ ಅನ್ನು ಕೂಡ ಭಾಗಿಸುತ್ತೆ ಅಂತ ಗೊತ್ತಾಯ್ತು. ಸೊ ಸ್ಟೇಟ್ಮೆಂಟ್ ನೋಡಿ, 3 ಡಿವೈಡ್ಸ್ ಎ ಅಂತ ಇಲ್ಲಿದೆ, ಈ ಸ್ಟೇಟ್ಮೆಂಟ್ ಇಲ್ಲಿ 3 ಡಿವೈಡ್ಸ್ ಬಿ ಅಂತ ಇದೆ. ಸೊ ಇದರ ಅರ್ಥ 3 ಡಿವೈಡ್ಸ್ ಬೋತ್ ಎ ಅಂಡ್ ಬಿ. 3 ಎ ಮತ್ತೆ ಬಿ ಎರಡನ್ನೂ ಭಾಗಿಸುತ್ತದೆ ಅಂತೆ. ಅರ್ಥ 3 is a factor of a and b. ಬಟ್ ಇಲ್ಲೇನ್ ತಗೊಂಡಿದ್ವಿ ನಾವು? ಎ ಅಂಡ್ ಬಿ ಆರ್ ಕೋ ಪ್ರೈಮ್ ಅಂತ ತಗೊಂಡಿದ್ವಿ. ಇದರರ್ಥ ಇಲ್ಲಿ ಫ್ಯಾಕ್ಟರ್ ಬರೀ 1 ಮಾತ್ರ ಆಗಿರಕ್ ಸಾಧ್ಯ. ಆದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಆ ತರ ಬರ್ಲಿಲ್ಲ, ಬೇರೆ ಬಂತು. ಸೊ ದಿಸ್ ಕಾಂಟ್ರಡಿಕ್ಷನ್, ಒಂದ್ ನಿಮಿಷ, ಬಟ್ ಎ ಬಿ ಏನಿದೆಯಪ್ಪ? ಎ ಬಿ ಆರ್ ಕೋ ಪ್ರೈಮ್, ಎ ಬಿ ಕೋ ಪ್ರೈಮ್ ಇದೆ. ಯಾಕೆ ಈ ತರ ನಮ್ಗೆ ಆನ್ಸರ್ ಬಂತು? ದಿಸ್ ಕಾಂಟ್ರಡಿಕ್ಷನ್ ಯಾಕೆ ಈ ತರ ಬಂತು ಹೇಳಿ ನೋಡುವ. ಆನ್ಸರ್ ಬರೀರಿ ಕಾಮೆಂಟ್ ಅಲ್ಲಿ. ದಿಸ್ ಕಾಂಟ್ರಡಿಕ್ಷನ್ ಅರೈಸಸ್ ಡ್ಯೂ ಟು ಇನ್ಕರೆಕ್ಟ್ ಅಸಂಪ್ಷನ್. ನಾವು ಇಲ್ಲಿ ಅಸಂಪ್ಷನ್ ತಪ್ಪಾಗಿ ತಗೊಂಡಿದ್ವಿ, ಅದಕ್ಕೇನೆ ಇನ್ಕರೆಕ್ಟ್ ಅಸಂಪ್ಷನ್ ದಟ್ √3 is rational. ಈ ಇನ್ಕರೆಕ್ಟ್ ಅಸಾಂಪ್ಷನ್ ಇಂದ ನಮಗೆ ಆನ್ಸರ್ ತಪ್ಪಾಗಿ ಬಂತು, ಅದಕ್ಕೆ ಬರೀಬೇಕಿಲ್ಲ ಅಷ್ಟೇ. ದೇರ್ಫೋರ್ √3 is irrational ಅಂತ ಬರಿಬೇಕು. ಇದಿಷ್ಟು ಬರ್ದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಕರೆಕ್ಟ್ ಆಗಿ ಕ್ವೆಶನ್ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಕಂಪಲ್ಸರಿ ಕ್ವೆಶನ್. ಇದು ಕೊಡ್ಬೋದು. ಇದು ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ ತರ ಕ್ವೆಶನ್ ಕೊಡ್ತಾರೆ. ಲುಕ್ ಎಟ್ ದಿಸ್, √3 + 5 ಅಂತ ಕೊಟ್ಟಿದ್ದಾರೆ. ಇವಾಗ್ಲೂ ಕೂಡ ಅಷ್ಟೇನೆ, √3 + 5 ಅಂತ ಇದೆಯಲ್ಲ, ನೀವು √3 ನ ಇರ್ರಾಷನಲ್ ಅಂತ ಪ್ರೂವ್ ಮಾಡ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಹೆಂಗ್ ಪ್ರೊಸೀಡ್ ಮಾಡ್ಬೇಕು? ಲೆಟ್ ದಿಸ್ ಈಸ್ ರಾಷನಲ್ ಅಂತ ಬರ್ಕೊಳ್ರಿ. ಅವಾಗ √3 + 5 ಏನಾದ್ರೆ ಏನಂತ ಬರೀತೀರಿ? a/b ಅಂತ ಬರೀತೀರಿ. ಇಲ್ಲೂ ಕೂಡ ಅಷ್ಟೇ, a ಮತ್ತೆ b ನ ಇಂಟೀಜರ್ಸ್ ಮತ್ತೆ b 0 ಅಲ್ಲ ಅಂತ ಬರ್ಕೊಳ್ರಿ. ಎ ಬಿ ಕೋಪ್ರೈಮ್ ಆಗ್ಬೇಕಾಗಿಲ್ಲ, ಆ ಸ್ಟೆಪ್ ನ ಮಿಸ್ ಮಾಡ್ಬೋದು. ಈಗ ಏನ್ ಮಾಡ್ಬೇಕಂದ್ರೆ, ಇದು ರಾಷನಲ್ ತಾನೆ, ಇದು ಭಾಗಲಬ್ಧ ಸಂಖ್ಯೆ, ಇದು ಕೂಡ ಭಾಗಲಬ್ಧ ಸಂಖ್ಯೆ. ಇದನ್ನ ಈ ಕಡೆ ಕಳಿಸಿದ್ರೆ √3 = ಏನ್ ಬಂತು? a/b - 5 ಬಂತು. ಕರೆಕ್ಟ್. ಸೊ ಇದನ್ನ ಇನ್ನೊಂದ್ ಸ್ವಲ್ಪ ಕರೆಕ್ಟ್ ಆಗಿ ಬರೀರಿ. a - 5b / b ಅಂತ ಬರೀಬಹುದು. ಇದು ರಾಷನಲ್ ತಾನೆ, ಇದು ಭಾಗಲಬ್ಧ ಸಂಖ್ಯೆ, ಇದು ಅಭಾಗಲಬ್ಧ ಸಂಖ್ಯೆ, ರೈಟ್? ಸೊ ಅದೇ ಸ್ಟೇಟ್ಮೆಂಟ್ ನ ಇವಾಗ ಇನ್ಕ್ಲೂಡ್ ಮಾಡ್ಬೇಕು. a - 5b/b is rational. ಕರೆಕ್ಟಾ? ಬಟ್ ನಮಗ್ ಆಲ್ರೆಡಿ ಗೊತ್ತಿದೆ. ನಮ್ಗೇನ್ ಗೊತ್ತಿದೆ? √3 is irrational. ಹೌದಾ? ಸೊ LHS ಮತ್ತೆ RHS ಈಕ್ವಲ್ ಆಗಕ್ ಸಾಧ್ಯನೇ ಇಲ್ಲ. ಈ ಕಾಂಟ್ರಡಿಕ್ಷನ್ ಯಾಕೆ ಬಂತು? ಬಟ್ ಇಲ್ಲಿ ಈಕ್ವಲ್ ಬಂದಿದೆಯಲ್ಲ, ಇಲ್ಲಿ ಈಕ್ವಲ್ ಬಂದಿದೆ. ಯಾಕೆ ಬಂತು ಈ ಕಾಂಟ್ರಡಿಕ್ಷನ್? ದಿಸ್ ಕಾಂಟ್ರಡಿಕ್ಷನ್ arises because of our incorrect assumption that √3 is rational. ಅದಕ್ಕೆ √3 + 5 is rational. Therefore √3 + 5 is not rational, ಅಥವಾ √3 + 5 is irrational ಅಂತ ಪೂರ್ತಿ ಸ್ಟೇಟ್ಮೆಂಟ್ ನ ಬರೆದು ಫುಲ್ ಮಾರ್ಕ್ಸ್ ನ ತಗೋಬೇಕು. ಓಕೆ, ಸೊ ಇವತ್ತು ಪ್ರಾಕ್ಟೀಸ್ ಆಗ್ಲೇಬೇಕು. ನೀವು ಪ್ಲಸ್ ಬದಲು ಮೈನಸ್ ಕೂಡ ಕೊಡಬಹುದು, ವ್ಯಾಲ್ಯೂಸ್ ಚೇಂಜ್ ಮಾಡಿ. ಸ್ಟಿಲ್ ದ ಸ್ಟೆಪ್ಸ್ ರಿಮೇನ್ ಸೇಮ್ ಸ್ಟೆಪ್ಸೇ ಬರ್ತವೆ, ಏನು ಮಾಡಲ್ಲ, ಹಿಂಗೆ ಬರೀತೀರಿ ನೀವು. ಮೇಕ್ ಶ್ಯೂರ್ ಆ ಕಂಡೀಷನ್ ಕಂಪಲ್ಸರಿ ಬರೀಬೇಕು. ಏನ್ ಕಂಡೀಷನ್ ಅದು ನಾನು ಹೇಳ್ಕೊಟ್ಟಿದ್ದು, ಆ ಕಂಡೀಷನ್ ಅನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಕಂಡೀಷನ್ ನಂಗೆ ಕಮೆಂಟ್ ಅಲ್ಲಿ ಬೇಕು. ಯಾರ್ಯಾರು ನೋಡ್ತಾ ಇದೀರಲ್ಲ ಎಲ್ಲರೂ ನನ್ನ ಕಂಡೀಷನ್, ಇದ್ರ ಕಂಡೀಷನ್ ಏನು, ಎ ಮತ್ತೆ ಬಿ ಇದು ಏನೋ ಕಂಡೀಷನ್ ಬರಿತೀವಿ, ಏನ್ ಕಂಡೀಷನ್ ಅದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ? ಇಲ್ಲೂ ಕೂಡ ಅಷ್ಟೇನೆ, √5 ಅಂದ್ರೆ a/b + 7 ಅಂತ ಬರಿತೀವಿ, ಅಥವಾ a + 7b/b ಅಂತ ಬರಿತೀವಿ. ಸೊ ಈ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಬರೀರಿ. ಇದ್ರಲ್ಲಿ ಇಷ್ಟೇ ಬರೆಯೋದು, ಜಾಸ್ತಿ ಏನು ಸ್ಟೆಪ್ಸ್ ಇಲ್ವೇ ಇಲ್ಲ. ಈಸಿ ಕ್ವೆಶನ್, ನಿಮ್ಗೆ 2 ಮಾರ್ಕ್ಸ್ಗೆ ಗ್ಯಾರಂಟಿ. ಅದೇ ತರ ಇಲ್ಲೊಂದ್ ಸ್ವಲ್ಪ ನಂಬರ್ಸ್ ಜಾಸ್ತಿ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಇಲ್ಲಿ? 3 +
2√5 ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ a/b ಅಂತ ಬರೀತೀರಿ. ಇದು ರ್ಯಾಷನಲ್ ನಂಬರ್ ತಾನೆ, ಇದನ್ನ ಈ ಕಡೆ ಕಳಿಸಿ. a/b -3 ಆಯ್ತು, ಅಥವಾ ಇದನ್ನ a - 3b ಡಿವೈಡೆಡ್ ಬೈ b ಅಂತ ಬರೀತೀರಾ. ನೋಡಿ ಇಲ್ಲಿ ಪ್ಲಸ್ ಇತ್ತು, ಇದು ಪಾಸಿಟಿವ್ ಇದೆ, ಅದಕ್ಕೆ ಈ ಕಡೆ ಹೋಗಿ ಮೈನಸ್ ಆಗ್ತಾ ಇದೆ. ಆಯ್ತಾ? 2 ಕೂಡ ರ್ಯಾಷನಲ್ ತಾನೆ, 2 ಕೂಡ ಭಾಗಲಬ್ಧ ಸಂಖ್ಯೆ, ಅದಕ್ಕೆ 2ನು ಈ ಕಡೆ ಕಳಿಸಿದ್ರೆ √5 = a - 3b. ಇಲ್ಲಿ ಮಲ್ಟಿಪ್ಲಿಕೇಶನ್ ಗುಣಲಬ್ಧ ಇದೆ, ಸೊ ಇಲ್ಲಿ ಕೆಳಗಡೆ ಬಂದ್ರೆ ಡಿವೈಡ್ 2b. ಆಯ್ತಾ? ಸೊ ಇವಾಗ ಮತ್ತೆ ಇದು ಇರ್ರಾಷನಲ್, ಇದು ರ್ಯಾಷನಲ್ ಪಾರ್ಟ್, ಮತ್ತೆ ಸೇಮ್ ಸ್ಟೆಪ್ಸ್. ಈ ಪ್ಲಸ್ ಬದಲು ಈ ಕೂಡ ಮೈನಸ್, ಸೇಮ್ ಸ್ಟೆಪ್ಸ್, ಇಲ್ಲೂ ಕೂಡ ಅದೇ ಸ್ಟೆಪ್ಸ್ ರಿಪೀಟ್ ಆಗ್ತವೆ. ಸೊ ಸಾಲ್ವ್ ಮಾಡ್ತೀರಾ? ಇವನ್ನೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಲ್ಲ ನಿಮ್ಗೆ? ಸೊ ಎಲ್ಲಾ ತರ ಕ್ವೆಶನ್ಸ್ ನಾನು ಇಲ್ಲಿ ಕವರ್ ಮಾಡಿದೆ ನಿಮ್ಗೆ. ಅಂದ್ರೆ ಇರ್ರಾಷನಾಲಿಟಿ ಮೇಲೆ ಬರುವಂತ ಎಲ್ಲಾ ಕ್ವೆಶನ್ಸ್ ನಾನು ನಿಮ್ಗೆ ಕವರ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಇದ್ರ ಮೇಲೆ ಇನ್ನೊಂದು ತರ ಕ್ವೆಶನ್ಸ್ ಬರ್ತವೆ HCF LCM ಮೇಲೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ √3 = a + 4b / 2b ಆಯ್ತು. ಅಷ್ಟೇ ನೋಡಿ. ನಿಮಗ್ ಸ್ಟೇಟ್ಮೆಂಟ್ ಏನೇನ್ ಬರಿಬೇಕಂತ ಗೊತ್ತಾ? ಫಸ್ಟ್ ನನಗೆ ಕಮೆಂಟ್ ಮಾಡಿ. ಏನ್ ಕಮೆಂಟ್ ಮಾಡ್ತೀರಿ ಇಲ್ಲಿ? ಕಂಡೀಷನ್. ಏನೋ ಕಂಡೀಷನ್ ಬರಿಬೇಕಲ್ಲ ಇಲ್ಲಿ, ಅದೇನಂತ ನನಗೆ ಕಮೆಂಟ್ ಮಾಡ್ರಿ. ಓಕೆ, ಐ ವಾಂಟ್ ದ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್ ಗೈಸ್. ಆಲ್ ರೈಟ್. ಸೊ ಇನ್ನೊಂದ್ ತರ ಪ್ರಶ್ನೆ HCF LCM ಮೇಲೆ ನೋಡಿ, ಈ ತರ ಪ್ರಶ್ನೆ ಕೊಟ್ಟಿರ್ತಾರೆ. ಫೈಂಡ್ ಮಾಡ್ಬೇಕಂತೆ HCF LCM ಕಂಡುಹಿಡಿಬೇಕಂತೆ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್, ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವಿಭಾಜ್ಯ ಅಪವರ್ತನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಬರ್ಬೇಕು ನಿಮ್ಗೆ. 510 ಇದೆ, ಇನ್ನೊಂದು 92. ಅವಿಭಾಜ್ಯ ಅಪವರ್ತನ ಬರೀರಪ್ಪ. ಇಲ್ಲಿ ನೋಡ್ರಿ 51 ಇದೆ. ನೀವು ಫ್ಯಾಕ್ಟರ್ ಟ್ರೀ ಕೂಡ ಯೂಸ್ ಮಾಡ್ಬೋದು. 51 × 10 ಆಯ್ತಾ? 10 ಅಂದ್ರೆ ಏನಪ್ಪಾ? 2 × 5 ಆಯ್ತು. ಸಿಂಪಲ್. ಈಗ 51 ಇದೆ. 51 ಅಂದ್ರೆ ಏನು? ವಾಟ್ ಇಸ್ 51? 27 × 3 is 50 ಅಲ್ಲ, 27 × 3 ಅಲ್ಲ, 17 3s 51 ಆಗುತ್ತೆ. 17 3s 51. ಸೊ ಇದಿಷ್ಟು ಪ್ರೈಮ್ ಫ್ಯಾಕ್ಟರ್ ಆಯ್ತು. ಈಗ 92 ಕೂಡ ಫ್ಯಾಕ್ಟರೈಸ್ ಮಾಡಿ. 2 ಇಂದ ಹೋಗುತ್ತಾ? ಸರಿ. 2 4s 2 6 ಅಲ್ವಾ? ಆಮೇಲೆ ಮತ್ತೆ 223 ಟೈಮ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಬರ್ತಿದ್ದೀನಿ. ಬರೀ ಪ್ರೈಮ್ ಫ್ಯಾಕ್ಟರ್ಸ್ ನ ನೀವು ಮಾರ್ಕ್ ಮಾಡ್ಕೋಬೇಕಿಲ್ಲಿ. ಎಲ್ಲಾ ಪ್ರೈಮ್ ಫ್ಯಾಕ್ಟರ್ಸ್ ನ ಮಾರ್ಕ್ ಮಾಡ್ಕೋಬೇಕು, ಬಿಡ್ಬಾರ್ದನ್ನ. ಸೊ ಹಾಗಾಗಿ 510 ಅಂದ್ರೆ ಏನ್ ಬರಿಬಹುದು? ಯು ಕ್ಯಾನ್ ರೈಟ್ 2 × 3 × 5 × 17. 92 = 2 × ಇದು 2 ಸ್ಕ್ವೇರ್ ಇದೆ, 2 ಸ್ಕ್ವೇರ್ ಇದೆ ಇಂಟು 23. ಹಾಗಾದ್ರೆ HCF ಎಷ್ಟಾಯ್ತು? ಬರೀ ಕಾಮನ್ ಫ್ಯಾಕ್ಟರ್ ನ ಬರೀರಿ. ಇವೆರಡರಲ್ಲಿ ಏನ್ ಕಾಮನ್ ಇದೆ? ಬರೀ 2 ಕಾಮನ್ ಇದೆ, ಅದನ್ನು 2⁻1. ಸೊ HCF ಏನಾಯ್ತು? ಇದ್ರದ್ದು 2 ಆಯ್ತು. 2 is the HCF. ಆಯ್ತಾ? ವೆರಿಫೈ ದಟ್ HCF × LCM is equal to product of the two numbers. ಇವ್ರೇನೋ ಇಷ್ಟೇ ಕೇಳಿದ್ರು, ಬಟ್ ಎಕ್ಸ್ಟೆಂಡ್ ಮಾಡಿ ಇದನ್ನ ಕೇಳಿದ್ದಾರೆ. ಇದರ ಅರ್ಥ ನೀವು LCM ಕೂಡ ಕಂಡುಹಿಡಿಬೇಕು. LCM ಏನಾಗುತ್ತೆ? ಎಲ್ಲಾ ಫ್ಯಾಕ್ಟರ್ಸ್ನು ಒಂದ್ಸಾರಿ ಬರ್ದ್ಬಿಡ್ರಿ, ಎಲ್ಲಾನು ಕಂಬೈನ್ ಮಾಡ್ಬೇಕು. ಕಂಬೈನ್ ಮಾಡಿದ್ರ ಅಂಡ್ ಇದ್ರದ್ದು ಹೈಯೆಸ್ಟ್ ಪವರ್ ಅಂದ್ರೆ 2 ಸ್ಕ್ವೇರ್, ಉಳಿದದೆಲ್ಲ ಸೇಮ್ ಹಂಗೆ ಇದೆ. ಇದ್ರದ್ದು ಆನ್ಸರ್ ಬರೀದ್ರಿ. ಮತ್ತೇನ್ ಕೇಳಿದಾರೆ ಅಂದ್ರೆ ಇವೆರಡು ನಂಬರ್ದು ಪ್ರಾಡಕ್ಟ್, ಎರಡರ ಗುಣಲಬ್ಧ. 510 × 92 ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ. ಆಲ್ಸೋ HCF × LCM ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ. ನನಗೆ ಇವೆರಡರದ್ದು ಪ್ರಾಡಕ್ಟ್ ಹೇಳ್ರಿ. ನನಗೆ ಕಾಮೆಂಟ್ ಅಲ್ಲಿ ಇದ್ರದ್ದು ಆನ್ಸರ್ ಬೇಕು. ಗುಣಲಬ್ಧ ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ, ಇದನ್ನು ಸಹ ಕಮೆಂಟ್ ಮಾಡಿ. ಅಂಡ್ ಎರಡು ಈಕ್ವಲ್ ಬರ್ತಿದಾವೋ ಇಲ್ಲೋ ಅಂತ ಹೇಳಿ. HCF × LCM = 510 × 92 ಈ ಕ್ವೆಶನ್ ಅಲ್ಲಿ ಬರ್ತಿದೆಯಲ್ಲೋ ಅಂತ ನನಗೆ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸ್ಬೇಕು ನೀವು. ಆಲ್ ರೈಟ್, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಇಲ್ಲಿದೆ ಫೈಂಡ್ ದ HCF. ಇದ್ರದ್ದು ಕೂಡ HCF ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ಮಾಡಬೇಕು. ಆಲ್ಸೋ ಫೈಂಡ್ ದ LCM ಆಫ್ ಇದ್ರದ್ದು HCF and 20 ಅಂತ ಕೇಳಿದ್ದಾರೆ. ಸ್ವಲ್ಪ ಕ್ವೆಶನ್ ಟ್ವಿಸ್ಟ್ ಮಾಡಕ್ ಹೋಗಿದ್ದಾರೆ. ಇಲ್ಲಿ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ, ಮತ್ತೆ ಸುಮ್ನೆ ಇದ್ರದ್ದು LCM ಮಾಡ್ಕೊಂಡ್ರೆ ಆನ್ಸರ್ ತಪ್ಪಾಗತ್ತೆ. ನೋಡ್ಕೊಳ್ಳಿ. ಏನು ಫಸ್ಟ್ 135 ಮತ್ತೆ 75 ಪ್ರೈಮ್ ಫ್ಯಾಕ್ಟರೈಸೇಷನ್ ಬೇಕಲ್ವಾ? ಸಿಂಪಲ್ ಆಗಿ 25 3s ಅಂದ್ರೆ 75 ಗೊತ್ತು ನಮ್ಗೆ. 25 ಅಂದ್ರೆ 5 × 5 ಬರುತ್ತೆ. ಪ್ರೈಮ್ ಫ್ಯಾಕ್ಟರ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಸೊ 135 ಅಂದ್ರೆ ಏನಪ್ಪಾ? 135 ಅಂದ್ರೆ
15 9s 135. 9 ಅಂದ್ರೆ 3 into 3 ಅಂತ ಗೊತ್ತು, ಅಂಡ್ 15 ಅಂದ್ರೆ 5 into 3 ಅಂತ ಗೊತ್ತು. ಆಯ್ತಾ? ಪ್ರೈಮ್ ಫ್ಯಾಕ್ಟರ್ಸ್ ನ ಬರ್ದು ನನಗೆ ಫ್ಯಾಕ್ಟರ್ ಟ್ರೀ ತುಂಬಾ ಈಸಿ ಆಗುತ್ತೆ. ಸೊ ನಿಮ್ ಇಷ್ಟ, ನೀವು ಫ್ಯಾಕ್ಟರ್ ಟ್ರೀ ಆದ್ರೂ ಮಾಡ್ರಿ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಹಿಂಗೆ ರೋ ಮೆಥಡ್ ಮಾಡ್ತೀರಿ, ಕಾಲಮ್ ಮೆಥಡ್ ಮಾಡ್ತೀರಿ, ಅದನ್ನು ಕೂಡ ಮಾಡಿ, ಪರವಾಗಿಲ್ಲ. ಸೊ ನಾನು ಏನ್ ಮಾಡಿದೆ ಈಗ, ಐ ಹ್ಯಾವ್ ಮಾರ್ಕ್ ದ ಪ್ರೈಮ್ ಫ್ಯಾಕ್ಟರ್ಸ್. ಸೊ 135 ಅಂದ್ರೆ ಏನ್ ಬರೀತೀರಿ ನೋಡ್ಕೊಳ್ಳಿ, 5 into 3 ಕ್ಯೂಬ್ ಇದೆ, ಅಂಡ್ 75 ಅಂದ್ರೆ 5 ಸ್ಕ್ವೇರ್ into 3 ಇದೆ. ಕರೆಕ್ಟ್. ಈಗ ಇದ್ರ HCF ಏನಾಯ್ತಪ್ಪ? ವಾಟ್ ಈಸ್ ದ HCF ಫಾರ್ ದಿಸ್? ಮಾಸ ಏನಾಯ್ತು? ಏನ್ ಮಾಡ್ತೀರಿ, ಕಾಮನ್ ಫ್ಯಾಕ್ಟರ್ಸ್ ನ ಒಂದೊಂದ್ಸರಿ ಬರ್ಕೋತೀರಿ, ಅಂಡ್ ಸ್ಮಾಲೆಸ್ಟ್ ಪವರ್ 5, 1 ಮತ್ತೆ 2, ಇಲ್ಲಿ 3 ಮತ್ತೆ 1, ಸೊ 1 and 1, ಸೊ 5 3s 15. ಕರೆಕ್ಟ್. ಅದು HCF ಆಯ್ತು. ನೆಕ್ಸ್ಟ್ ಇಸ್ ಇದ್ರದ್ದು HCF ಮತ್ತೆ 20ದು ಸೇರ್ಸ್ಕೊಂಡು LCM ಕಂಡಿಡಿರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ 15, 20ದು LCM ಬೇಕಂತೆ ಅವ್ರಿಗೆ. ಇದು ಕ್ವೆಶನ್ ಇರೋದು, ರೈಟ್? ಇದ್ರದ್ದು LCM ಬರೆಯಕ್ ಹೋಗ್ಬೇಡಿ, ತಪ್ಪಾಗುತ್ತೆ. ಎಷ್ಟಾಗುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ವಾಟ್ ಈಸ್ LCM ಆಫ್ 15 and 20? ಆನ್ಸರ್ ಮಾಡಕ್ಕಾಗತ್ತಾ? ಟ್ರೈ ಮಾಡಿ ನೋಡುವ. 15 ಅಂದ್ರೆ ಹೆಂಗ್ ಬರೀತೀರಪ್ಪ? 5 into 3. 20 ಅಂದ್ರೆ ಹೆಂಗ್ ಬರೀತೀರಿ? 2 ಸ್ಕ್ವೇರ್ into 5. ಪ್ರೈಮ್ ಫ್ಯಾಕ್ಟರ್ಸ್ ಬರ್ದಿದ್ದೀನಿ, ನನಗೆ LCM ಆನ್ಸರ್ ಅಲ್ಲಿ ಬೇಕು. ಕಮೆಂಟ್ ಯುವರ್ ಆನ್ಸರ್ಸ್ ಗೈಸ್, ಕಮೆಂಟ್ ಮಾಡಿ ಆನ್ಸರ್ನ. ಓಕೆ, ಈ ಕ್ವೆಶನ್ಸ್ ಎಲ್ಲ ನೀವಂತರೂ ನೋಡ್ತಾ ಇದ್ದೀರಾ, ನಿಮ್ ಫ್ರೆಂಡ್ಸ್ಗೂ ಕೂಡ ಇದನ್ನ ಕಳಿಸ್ಕೊಡಿ, ಅವ್ರಿಗೂ ಹೇಳಿ. LBA ಸೊಲ್ಯೂಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿ ಅವೈಲೇಬಲ್ ಇದೆ ಆನ್ PW ಕರ್ನಾಟಕ 9th and SSLC. ನಮ್ಮ ಭವಾನಿ ಮ್ಯಾಮು ಎಲ್ಲ ಆನ್ಸರ್ಸ್ ನ ರೆಡಿ ಮಾಡಿದ್ದಾರೆ, ರಿಯಲ್ ನಂಬರ್ಸ್ ಚಾಪ್ಟರ್ದು. ಸೊ ಫಸ್ಟ್ ಚಾಪ್ಟರ್ ನ ಟಕ ಟಕ ಅಂತ ಮುಗಿಸ್ಕೊಂಡ್ಬಿಡುವ. 1 mark 2 mark 3 mark ಕ್ವೆಶನ್ಸ್ ಬರ್ತವೆ. ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್ ನ, ಎಲ್ಲಾ ವೆರೈಟಿ ಕ್ವೆಶನ್ಸ್ ಮ್ಯಾಮ್ ಕವರ್ ಮಾಡಿದ್ದಾರೆ. ಚಲೋ ಹೋಗಿ ಪ್ರಾಕ್ಟೀಸ್ ಮಾಡುವ ಅಂತ ಈ ವಿಡಿಯೋನು ನೋಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೂ ತಿಳಿಸಿ. ನೀವು ನಿಮ್ ಫ್ರೆಂಡ್ಸ್ ಕೂತ್ಕೊಂಡು ಚಾಲೆಂಜ್ ಇಂದ ಎಲ್ಲಾ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ, ಆನ್ಸರ್ ಹೇಳ್ಬೇಕು ನಾನು ಕಾಮೆಂಟ್ ಅಲ್ಲಿ, ಆಯ್ತಾ? ಪ್ರತಿ ಆನ್ಸರ್ ನ ಬರೀತಾ ಇರಿ. ಒಂದೇ ವಿಡಿಯೋದಲ್ಲಿ ಇಬ್ರು ಕೂತ್ಕೊಂಡು ನೋಡಿ ಅಥವಾ ಬೇರೆ ಬೇರೆ ನಿಮ್ ಮನೇಲಿ ಕೂತ್ಕೊಂಡು ನೋಡ್ತಿರೋ, ನಿಮ್ ಇಷ್ಟ, ಹವೆವರ್ ಇಟ್ ಈಸ್. ಬಟ್ ನೀವು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನೀವು ಸಾಲ್ವ್ ಮಾಡಬೇಕು, ನೀವು ಆನ್ಸರ್ ಅನ್ನ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಇಬ್ಬರ ಕಡೆಯಿಂದನೂ, ನೀವು ಫ್ರೆಂಡ್ಸ್ ಇಬ್ರು ಇದ್ದೀರಾ, 4 ಜನ ಇದ್ದೀರಾ, 10 ಜನ ಇದ್ದೀರಾ, ಎಲ್ಲರ ಕಡೆಯಿಂದನೂ ನನಗೆ ಆನ್ಸರ್ ಕಾಮೆಂಟ್ ಅಲ್ಲಿ ಬರೀಬೇಕು. I am hoping for 200 comments on this video. 200 answers ಬೇಕು ನನಗೆ ಅಲ್ಲಿ. 200 comments ಅಂದ್ರೆ ಸುಮ್ಮನೆ ಏನೋ ಬರಿ ಅಂತ ಹೇಳ್ತಾ ಇಲ್ಲ, 200 ಆನ್ಸರ್ಸ್ ನನಗೆ ಕಾಮೆಂಟ್ ಅಲ್ಲಿ ಬೇಕು. ಆಲ್ ರೈಟ್, ಸೊ ಚಲೋ ನೆಕ್ಸ್ಟ್ ಕ್ವೆಶನ್ ನೋಡಿ. ಪ್ರಾಡಕ್ಟ್ ಆಫ್ ದ 2 numbers is 2016 ಅಂತೆ. ಯಾವ 2 ನಂಬರ್ ಇದೆ, A into B, ಅವೆರಡರ ಗುಣಲಬ್ಧ, ದ ಪ್ರಾಡಕ್ಟ್ ಇಸ್ 2016 ಅಂತ ಕೊಟ್ಟಿದ್ದಾರೆ. ಅಂಡ್ ಒಂದು ನಂಬರ್, ಯಾವುದೋ ಒಂದು ನಂಬರ್, sorry guys, let me read the question again. Product of LCM and HCF of the 2 numbers ಅಂತ ಕೊಟ್ಟಿದ್ರು. 2 ನಂಬರ್ಸ್ ನಾವು A ಮತ್ತೆ B ಅಂತ ತಗೊಂಡ್ರೆ HCF, ಅದರ HCF into LCM ಏನಿದೆಯೋ ಅದರ ಪ್ರಾಡಕ್ಟ್ 2016 ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಆಲ್ರೆಡಿ ಗೊತ್ತಿದೆ HCF into LCM ಅಂದ್ರೆ ಇಟ್ ಈಸ್ ಆಲ್ಸೋ ಈಕ್ವಲ್ ಟು A into B ಅಂತ ನಮಗೆ ಗೊತ್ತು, ರೈಟ್? 1 ನಂಬರ್ 42 ಅಂತ ಹೇಳ್ತಿದ್ದಾರೆ ಇದರಲ್ಲಿ ಒಂದು ನಂಬರ್ 42 ಅಂತೆ. ಅಂದ್ರೆ ಲೆಟ್ ಅಸ್ ಸೇ A is equal to 42. ಇನ್ನೊಂದು ನಂಬರ್ ಯಾವುದು ಅಂತ ಕಂಡುಹಿಡಿಯಬೇಕಂತೆ. ಆಲ್ಸೋ ಇವರ HCF ಕೂಡ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಮಸ ಕೂಡ ಹೇಳ್ಬೇಕಂತೆ. ಸೊ ಲೆಟ್ ಅಸ್ ಸಿ 2016 equal to 42 into B. ಸೊ ಅದನ್ನ ಸಾಲ್ವ್ ಮಾಡಬೇಕು. ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿ. ನಮಗೆ B is equal to 43 ಬರುತ್ತೆ. B is equal to 43 ಬರುತ್ತೆ. ಆನ್ಸರ್ ಮಾಡಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ನೀವು ನೋಡುವ ಹೆಂಗೆ ಹೇಳ್ತೀರಿ ಆನ್ಸರ್ ಅಂತ, ರೈಟ್? ತುಂಬಾ ಈಸಿ ಕ್ವೆಶನ್ ಇತ್ತು. ಇಟ್ ವಾಸ್ ನಾಟ್ ಸಚ್ ಡಿಫಿಕಲ್ಟ್ ಒನ್ ಆಲ್ಸೋ. ಸಾರಿ ಬೇಕಾದ್ರೆ ಒಂದ್ಸರಿ ವೆರಿಫೈ ಮಾಡ್ಕೊಂಬಿಡಿ. 43ನೇ ಬರುತ್ತೆ, ಬಟ್ ಆದ್ರೂ ವೆರಿಫೈ ಮಾಡ್ಕೊಂಡ್ಬಿಡ್ರಿ. ಸೊ ದಿಸ್ ಈಸ್ 6 7s 42, 6 3s 18, 31, 6 4s 24. So 50, 1 ನಿಮಿಷ, 6 5s 30. ಇಲ್ಲೇನೋ ಗಡ್ಬಡ ಆಯ್ತಲ್ಲ, 1 ನಿಮಿಷ. 6 7s 42, 6 3s 18, ಸೊ 21, 6 3s 18 ಮತ್ತೆ 36, 6 6 36 ಬಂತು. ಇವಾಗ ಸರಿ ಇದೆ. 7 1s 7, 7
4s are 28, 5 ಉಳಿತು 56, 7 8s are 56, ಯಾ 48 ಬಂತು ನೋಡಿ. B is equal to 48, not 43. ನಿಮ್ಗೆ ಅನ್ಸಿರ್ಬೇಕು ಮ್ಯಾಮ್ 43 ಬರೆದ್ರು ಡೈರೆಕ್ಟ್ ಆಗಿ ಅಂತ. ನಾನೇನ್ ಮಾಡಿದೆ ಅಂತಂದ್ರೆ ಒಂದ್ ಸ್ವಲ್ಪ ಅಸಂಪ್ಷನ್ ಮಾಡ್ಕೊಂಡು, ಇಲ್ಲಿ 6 ಇದೆ, ಇಲ್ಲಿ 2 ಇದೆ, 2 3s are 6, ನಾನು ಹಂಗೆ ಡೈರೆಕ್ಟ್ ಆಗಿ ಬರ್ದೆ. 2 8s are 16, ಅದನ್ನ ನಾನು ಕನ್ಸಿಡರ್ ಮಾಡಿರಲಿಲ್ಲ. ಸೊ ದಟ್ ಇಟ್ ಈಸ್ 48. ಬಿ ವ್ಯಾಲ್ಯೂ 48 ಬಂತು. ಬಿ 48 ಬಂದ್ರೆ ಎಚ್ ಸಿ ಎಫ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಎಚ್ ಸಿ ಎಫ್ ಫಾರ್ 48 ಮತ್ತೆ 42ದು ಎಚ್ ಸಿ ಎಫ್ ಏನಾಗುತ್ತೆ? ನನಗೆ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡ್ತೀರಾ? ಮಸ ಏನಾಗುತ್ತೆ ಅಂತ ಕಮೆಂಟ್ ಮಾಡ್ರಿ ನೋಡುವ. ಓಕೆ, ಮಸ ಏನಾಗುತ್ತೆ ಅಂತ ಕಮೆಂಟ್ ಮಾಡಬೇಕು. ಚಲೋ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಹಾ, ವರ್ಡ್ ಪ್ರಾಬ್ಲಮ್ಸ್ ಕೂಡ ಇಂಪಾರ್ಟೆಂಟು ಈ ಚಾಪ್ಟರ್ ಇಂದ. ನಾನು ನಿಮ್ಗೆ ಕೀವರ್ಡ್ಸ್ ಹೇಳ್ತಾ ಕ್ವೆಶನ್ ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ. ನೀವು ಪೂರ್ತಿ ಕ್ವೆಶನ್ ಓದ್ಲಿಕ್ಕಂದ್ರೂ ಪರವಾಗಿಲ್ಲ, ಬಟ್ ನೀವು ಆನ್ಸರ್ ಮಾಡ್ಬೋದು. ಏನ್ ಕೊಟ್ಟಿದ್ದಾರೆ? ಸರ್ಕ್ಯುಲರ್ ಪಾತ್ ಇದೆ, ಆಯ್ತಾ? ಹಿಂಗೆ ಸ್ಪೋರ್ಟ್ಸ್ ಫೀಲ್ಡ್ ಇದೆ, ಅಲ್ಲಿ ಇಬ್ರು ಓಡ್ತಾ ಇದ್ದಾರೆ, ಎ ಮತ್ತೆ ಬಿ. ಎ ಒಂದ್ ರೌಂಡ್ ಕಂಪ್ಲೀಟ್ ಮಾಡಕ್ಕೆ 18 ಮಿನಿಟ್ಸ್ ಬೇಕಾಗತ್ತಂತೆ, ಬಿ ಒಂದ್ ರೌಂಡ್ ಕಂಪ್ಲೀಟ್ ಮಾಡಕ್ಕೆ 24 ಮಿನಿಟ್ಸ್ ಬೇಕಾಗತ್ತಂತೆ, ಆಯ್ತಾ? ಈಗ ಇಬ್ರು ಸೇಮ್ ಟೈಮ್ಗೆ ಸ್ಟಾರ್ಟ್ ಮಾಡಿದ್ರೆ, ರೇಸ್ ಸ್ಟಾರ್ಟ್ ಆಯ್ತು, ಇಬ್ರು ಸೇಮ್ ಟೈಮ್ಗೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಒಂದ್ ರೌಂಡ್ ಹಾಕೊಂಡ್ ಬರ್ತಾರೆ. ಎ ತನ್ನ ಟೈಮಲ್ಲಿ ಬರ್ತಾನೆ, ಬಿ ತನ್ನ ಟೈಮಲ್ಲಿ ಬರ್ತಾನೆ. ಆಬ್ವಿಯಸ್ಲಿ ಬಿ ಲೇಟ್ ಆಗಿ ಬರ್ತಾರೆ, ರೈಟ್? ಸೊ ಈ ತರ ಇದ್ದಾಗ ಇಬ್ರು ಸೇಮ್ ಡೈರೆಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡೋದು, ಅಂದ್ರೆ ಹಿಂಗೆ ಇಬ್ರು ಓಡ್ತಾ ಇದಾರೆ, ಹಿಂಗೆ ಓಡ್ತಾ ಇದಾರೆ, ಸೇಮ್ ಡೈರೆಕ್ಷನ್ ಅಲ್ಲಿ ಸೇಮ್ ಟೈಮ್ ಸ್ಟಾರ್ಟ್ ಮಾಡಿದಾರೆ. ಅಂದ್ರೆ ಈಗ ಇದನ್ನ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೊಟ್ರೆ, ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ. ಸೊ ನೋಡಿ, ವರ್ಡ್ ದೇ ಮೀಟ್ ಅಗೇನ್, ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ, ರೈಟ್? ಅದು ಬೋತ್ ಟುಗೆದರ್, ಆತರ ಇಬ್ಬರು ಜೊತೆಗೆ, ಅಲ್ವಾ? ಸೊ ಈ ತರ ವರ್ಡ್ ಬಂದಾಗ, ಸೊ ಹಿಯರ್ ಯು ವಿಲ್ ಗೋ ಫಾರ್ LCM. ಇದರ ಲಸವನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಲಸ ನೋಡ್ಕೊಳ್ಬೇಕಾದ್ರೆ ಲಾಜಿಕ್ ನೋಡ್ರಿ. 18, 24, ನೆಕ್ಸ್ಟ್ 36, ನೆಕ್ಸ್ಟ್ 48, ಮತ್ತೆ ಹಿಂಗೆ ಟರ್ನ್ ಆಗ್ತಾ ಹೋಗ್ತಾ ಇದೆ, ಹಂಗೆ ಟರ್ನ್ ಆಗ್ತಾ ಹೋಗ್ತಾ ಇದೆ, ಅಲ್ವಾ? ಸೊ ಎಷ್ಟು ನಿಮಿಷ ಆದ್ಮೇಲೆ ಮತ್ತೆ ಕೂಡ್ತಾರೆ ಅಂತ ಅಂದಾಗ, ಸೊ ಇಲ್ಲಿ ಆಡ್ ಆಗ್ತಾ ಹೋಗ್ತಾ ಇದೆ, 18 ಇದು 36 ಆಯ್ತು, 36 ಇದು 54 ಆಗುತ್ತೆ, ಆಮೇಲೆ 72 ಆಗುತ್ತೆ. ಅದೇ 24 ನೋಡಿ, 24 ಇದು 48, 48 ಇದು 72, ಇಲ್ಲೂ 72, ಇಲ್ಲೂ 72 ಬಂತು. 72 ನಿಮಿಷ, 72 ಮಿನಿಟ್ಸ್ ಲೇಟರ್, 72 ನಿಮಿಷಗಳ ನಂತರ ಇಬ್ರು ಕೂಡ್ತಾರೆ, ಆಯ್ತಾ? ಸೊ ಆಫ್ಟರ್ ಹೌ ಮೆನಿ ಮಿನಿಟ್ಸ್? ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ, ಈ ತರ ಕ್ವೆಶನ್ ಅಲ್ಲಿ ಕೆಲವೊಂದ್ಸರಿ ದೇ ವಿಲ್ ಗಿವ್ ಸ್ಟಾರ್ಟ್ at 9 AM, ಸ್ಟಾರ್ಟ್ at 9 AM, 9 ಗಂಟೆ ಬೆಳಿಗ್ಗೆ ಅವ್ರೇನಾದ್ರು ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ ಯಾವಾಗ ಎಷ್ಟು ಟೈಮ್ಗೆ ಅವರು ಮೀಟ್ ಆಗ್ತಾರೆ ಅಂತ ಕೇಳ್ತಾರೆ. ಸೊ 72 ಮಿನಿಟ್ಸ್ ಅಂದ್ರೆ ಏನು? 72 ನಿಮಿಷ ಅಂದ್ರೆ ಏನು? 60 ನಿಮಿಷ ಪ್ಲಸ್ 12 ನಿಮಿಷ ಅಲ್ವಾ? 60 ನಿಮಿಷ ಅಂದ್ರೆ 1 ಅವರ್, ಇದು 12 ನಿಮಿಷ, 1 ಅವರ್ 12 ನಿಮಿಷ ಅಂದ್ರೆ ಇದಕ್ಕೆ ಸೇರಿಸಿದ್ರೆ ಎಷ್ಟಾಯ್ತು? 1 ಅವರ್ ಸೇರಿಸಿದ್ರೆ 10 ಗಂಟೆ, ಇಲ್ಲಿ 12 ನಿಮಿಷ. ಸೊ 10, 12ಕ್ಕೆ ಅವರು ಮತ್ತೆ ಮೀಟ್ ಆಗ್ತಾರೆ ಅಂತ ಬರೀಬಹುದು. ಇಷ್ಟೇ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರುವಂತ ಕ್ವೆಶನ್. ಇದನ್ನು ಮಾಡಕ್ ಬರ್ಬೇಕು ನಿಮ್ಗೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಒಂದು ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇದೆ, ಒಂದು ಆಯತಾಕಾರದ ಜಮೀನ್ ಇದೆ, ಅದರ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್, ಗರಿಷ್ಠ ಉದ್ದ, ಇದನ್ನ ಅಳಿಲಿಕ್ಕೆ ಗರಿಷ್ಠ ಉದ್ದವಾದ ಸಲಾಕೆ ಬೇಕು ಅಂತೆ, ಅಂಡ್ ಅದರ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಏನ್ ಮಾಡ್ಬೇಕಂತ ಹೇಳಿದೆ ನಾನು? ಗರಿಷ್ಠ, ಮ್ಯಾಕ್ಸಿಮಮ್ ಅಂದಾಗ HCF ಮಾಡ್ಬೇಕು. 147 ಮತ್ತೆ 56. ಆನ್ಸರ್ ಎಷ್ಟು ಬರುತ್ತೆ ಅಂತ ನಾನು ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಆನ್ಸರ್ನ? HCF ಮಾಡ್ಬೇಕು ಇದ್ರದ್ದು. ಮತ್ತೆ ಕ್ವೆಶನ್ ಇನ್ನೂ ಬಿಟ್ಟಿಲ್ಲ, ಇನ್ನೂ ಕೇಳಿದ್ದಾರೆ. ಏನಿದೆ? ಹೌ ಮೆನಿ ಟೈಮ್ಸ್ ದಿಸ್ ರಾಡ್ ಹ್ಯಾಸ್ ಟು ಯೂಸ್ ಟು ಮೆಜರ್ ದ ಲೆಂತ್ ಆಫ್ ದ ಫೀಲ್ಡ್. ಈ ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಾಕೆಯನ್ನು ಎಷ್ಟು ಬಾರಿ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಈ ಜಮೀನಿನ ಉದ್ದ ಎಷ್ಟು? 142. ಸೊ ಹಾಗಾಗಿ ಆನ್ಸರ್ ಏನ್ ಬರುತ್ತೆ ಇಲ್ಲಿ? 147 ಡಿವೈಡೆಡ್ ಬೈ ಈ HCF ಮಸ ಮಾಡಿದ್ರೆ ಡ್ಯಾಶ್ ಟೈಮ್ಸ್, ಇಷ್ಟು ಸಾರಿ ನೀವು ಯೂಸ್ ಮಾಡ್ಬೇಕಾಗತ್ತೆ.
ಕ್ಲಿಯರ್ ಆಯ್ತಾ? ಆಲ್ ರೈಟ್, ಮೂವಿಂಗ್ ಟು ದ ನೆಕ್ಸ್ಟ್. ಆನ್ಸರ್ ಬೇಕು ನಂಗೆ ಎರಡ್ರದ್ದು ಆನ್ಸರ್ ಬೇಕು. ಗರಿಷ್ಠ ಉದ್ದ, ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ಈಸ್ ಡ್ಯಾಶ್. ಆನ್ಸರ್ ಹಂಗೆ ಬರೀಬೇಕಾಯ್ತಾ? ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ಈಸ್ ಡ್ಯಾಶ್ ಮೀಟರ್. ಸೊ ಸಲಾಕೆಯ ಗರಿಷ್ಠ ಉದ್ದ ಡ್ಯಾಶ್ ಮೀಟರ್. ಸೊ ಇಲ್ಲಿ ಡ್ಯಾಶ್ ಟೈಮ್ಸ್ ದ ರಾಡ್ ಹ್ಯಾಸ್ ಟು ಬಿ ಯೂಸ್ ಟು ಮೆಜರ್ ದ ಲೆಂತ್ ಆಫ್ ದ ಫೀಲ್ಡ್. ಇಷ್ಟು ಬಾರಿ ಈ ಸಲಾಕೆಯನ್ನ ಯೂಸ್ ಮಾಡ್ಬೇಕಾಗತ್ತೆ, ಬಳಸಬೇಕಾಗತ್ತೆ ಅಂತ ಬರೀಬೇಕು ಆನ್ಸರ್ ಅಲ್ಲಿ. ಓಕೆ, ವರ್ಡ್ಸ್ ಅಲ್ಲೇ ಬರೆಯಕ್ ಪ್ರಾಕ್ಟೀಸ್ ಮಾಡಿ, ಹಂಗೆ ಬರೆಯಕ್ ಹೋಗ್ಬಿಡಿ ಆನ್ಸರ್ನ. 1 ಮಾರ್ಕ್ ಕ್ವೆಶನ್ ಅಲ್ಲ ಇದು, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ನೋಡಿ, ಸ್ವೀಟ್ ಸೆಲ್ಲರ್ ಹ್ಯಾಸ್ 420 ಕಾಜು ಬರ್ಫೀಸ್. ಇಷ್ಟು ಬರ್ಫಿಗಳು ಕೊಟ್ಟಿದ್ದಾರೆ ಅಂಡ್ ಇಷ್ಟು ಬಾದಾಮ್ ಬರ್ಫಿ ಇದೆಯಂತೆ. ಅವನ್ನ ಸ್ಟ್ಯಾಕ್ ಮಾಡ್ತಾ ಇದ್ದಾರೆ. ಸ್ಟ್ಯಾಕ್ ಅಂದ್ರೆ ಹಿಂಗೆ ಗುಂಪಾಗಿ ಮಾಡ್ತಾ ಇದಾರೆ, ಹಿಂಗೆ ಲೇಯರ್ ಬೈ ಒಂದಾದ್ಮೇಲೆ ಒಂದ್ ಮೇಲ್ ಆತರ. ಸ್ವೀಟ್ ಶಾಪಿಂಗ್ ನೋಡಿದೀರಾ ಹೆಂಗೆ ಅರೇಂಜ್ ಮಾಡಿರ್ತಾರೆ ಅಂತ. ಸೊ ದೊಡ್ಡ ಟ್ರೇ ಅಲ್ಲಿ ಅತಿ ಚಿಕ್ಕ ಜಾಗ ಅವ್ರಿಗೆ ಹಿಡಿಸ್ಬೇಕಂತೆ. ಫುಲ್ಲು ಈಗ ಟ್ರೇನ ತುಂಬಿಸಿ ಕವರ್ ಮಾಡೋದಲ್ಲ, ಹಂಗಲ್ಲ. ಸೊ ಅವರು ಸ್ಟ್ಯಾಕ್ ಮಾಡ್ಬೇಕಂತ ಹೇಳ್ತಿದ್ದಾರೆ, ಒಂದ್ರ ಮೇಲೆ ಒಂದು ಇಡ್ತಾ ಹೋಗ್ಬೇಕಂತೆ. ಆದ್ರೆ ಆ ಟ್ರೇ ಅಲ್ಲಿ ಜಾಗ ಕಮ್ಮಿ ತಗೊಂಡಿರ್ಬೇಕಂತೆ, ಯಾಕಂದ್ರೆ ಬೇರೆ ಸ್ವೀಟ್ಸ್ ಆದ್ರೂ ಇಡ್ತಾರಲ್ವಾ ಅವರು. ಸೊ ಅದಕ್ಕೆ ಟ್ರೇ ಅಲ್ಲಿ ಜಾಗ ಕಮ್ಮಿ ತಗೋಬೇಕು. ಆದ್ರೆ ಈ ಸ್ಟ್ಯಾಕ್ ಹೈಟ್ ಜಾಸ್ತಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಗರಿಷ್ಠ ಮತ್ತೆ ಗರಿಷ್ಠ ಮ್ಯಾಕ್ಸಿಮಮ್ ನೋಡಿ, ಇಲ್ಲಿ ಸೇಮ್ ನಂಬರ್, ಒಂದೇ ಸಂಖ್ಯೆಯ ಆಲ್ಸೋ ಲೀಸ್ಟ್ ಏರಿಯಾ ಆಫ್ ದ ಟ್ರೇ. ಕಮ್ಮಿ ಜಾಗನ ತಗೋಬೇಕು. ಕಮ್ಮಿ ಜಾಗ ತಗೋಬೇಕು ಅಂದ್ರೆ ಹಿಂಗೆ ಹೈಟ್ ಜಾಸ್ತಿ ಆಗತ್ತೆ. ಹೈಟ್ ಜಾಸ್ತಿ ಅಂತಂದ್ರೆ ನಾವಿಲ್ಲಿ HCF ಮಾಡ್ಬೇಕಾಗತ್ತೆ. HCF ಮಾಡಿ 420 ಮತ್ತು 130 HCF ನ ಮಾಡ್ಬೇಕು, ಆನ್ಸರ್ ಆಗತ್ತೆ. ರೈಟ್? ಅವಾಗ ಏನ್ ಆನ್ಸರ್ ಆಗುತ್ತೆ? ನಂಬರ್ ಆಫ್ ಬರ್ಫೀಸ್ ದಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಈಚ್ ಸ್ಟ್ಯಾಕ್. ಒಂದು ಗುಂಪಿನಲ್ಲಿ ಇಷ್ಟು ಬರ್ಫಿಗಳನ್ನ ಇಡಬಹುದು, ಗರಿಷ್ಠ ಬರ್ಫಿಗಳು. ರೈಟ್? ಕ್ಲಿಯರ್? ಆಲ್ ರೈಟ್. ಕೀವರ್ಡ್ ನೋಡ್ಕೊಂಡ್ರ? ಸೇಮ್ ನಂಬರ್ ಅಂತ ಕೊಟ್ಟಿದ್ದಾರೆ, ಒಂದೇ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಒಂದು ಹಿಂಟ್ ಆಗುತ್ತೆ. ಮತ್ತೆ ನೋಡ್ರಿ, ಆರ್ಮಿ ಕಂಟಿಜೆಂಟ್. ಆರ್ಮಿ ಇದಾರೆ, ಅದರಲ್ಲಿ 616 ಮೆಂಬರ್ಸ್ ಹಿಂದೆ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಮುಂದೆ ಬ್ಯಾಂಡ್ ಮೆಂಬರ್ಸ್ ಇದ್ದಾರೆ. ಬ್ಯಾಂಡ್ ಮೆಂಬರ್ಸ್ ಎಷ್ಟು ಜನ? 32 ಜನ ಬ್ಯಾಂಡ್ ಮೆಂಬರ್ಸ್ ಇದ್ದಾರೆ. ಆಯ್ತಾ? ಇಲ್ಲೂ ಕೂಡ ನೋಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎರಡು ಗ್ರೂಪ್ ಅನ್ನ ಸೇಮ್ ನಂಬರ್ ಆಫ್ ಕಾಲಮ್ಸ್ ಅಲ್ಲಿ ಮಾರ್ಚಿಂಗ್ ಮಾಡ್ಬೇಕಂತೆ. ಹಿಂಗೆ ಕಾಲಮ್ಸ್ 1 2 3 4 ಕಾಲಮ್ಸ್ ಇರ್ತಾವಲ್ಲ, ಈ ಕಾಲಮ್ಸ್ ಇವ್ರದ್ದು ಅಷ್ಟೇ ಇರ್ಬೇಕು, ಇವ್ರದ್ದು ಅಷ್ಟೇ, ಬ್ಯಾಂಡ್ ಮೆಂಬರ್ಸ್ದು ಅಷ್ಟೇ ಕಾಲಮ್ಸ್ ಆಗಿರ್ಬೇಕು. ಅಂಡ್ ಹಿಂದೆ ಹೋಗುವ ಆರ್ಮಿ ಕಂಟಿಂಜೆಂಟ್ಸ್ ಏನಿದಾರೋ, ಮೆಂಬರ್ಸ್ ಏನಿದಾರೋ, ಅವ್ರದ್ದು ಕೂಡ ಸೇಮ್ ನಂಬರ್ ಆಫ್ ಕಾಲಮ್ಸ್ ಆಗಿರ್ಬೇಕು. ಉದ್ದರೋ ಎಷ್ಟಾದ್ರೂ ಇರ್ಲಿ, ಕಾಲಮ್ಸ್. ಇವಾಗ ನೀವು ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಅಸೆಂಬ್ಲಿ ನಿಂತ್ಕೊಳ್ಬೇಕು, ಹೆಂಗ್ ನಿಂತ್ಕೊಂಡಿರ್ತೀವಿ? 1 2 3 ಅನ್ಕೊಳ್ಳಿ. ಹಿಂಗೆ 3 ಲೆಟ್ಸ್ ಸೇ ನಿಮ್ದು 10th A ಸೆಕ್ಷನ್ ಅಲ್ಲಿ ಒಂದು 20 ಜನ ರೋ ಇದ್ದೀರಾ, 1 2 3 ಬಟ್ 20 ಜನ, ಟೋಟಲ್ 60. ಅದೇ ಸೆಕ್ಷನ್ B ಅಲ್ಲಿ 1 2 3 ರೋ ಬಟ್ 10 ಅಷ್ಟೇ, ಸೊ ಓನ್ಲಿ 30 ಮೆಂಬರ್ಸ್. ಸೊ ಆ ತರ ಕೂಡ ಇರ್ಬೋದು. ರೈಟ್? ಸೊ ಅವಾಗ ನೋಡಿ, ಮ್ಯಾಕ್ಸಿಮಮ್ ಮತ್ತೆ ಮ್ಯಾಕ್ಸಿಮಮ್, ಗರಿಷ್ಠ ಕಂಬ ಸಾಲು. ಸೊ ಮತ್ತೆ HCF ಮಾಡ್ತೀರಿ, ಆನ್ಸರ್ ಬರೀತೀರಾ. ಅದಾಯ್ತು. ಅಷ್ಟೇ ಅಲ್ಲ, ಮತ್ತೇನ್ ಕೇಳಿದ್ದಾರೆ? ಫೈಂಡ್ ದ ನಂಬರ್ ಆಫ್ ರೋಸ್. ಎಷ್ಟು ಅಡ್ಡ ಸಾಲಗಳು ಪ್ರತಿ ಟೀಮ್ಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಬಂತಲ್ವಾ ಆನ್ಸರು, ಏನು? ಕಂಟಿಂಜೆಂಟ್ ಡಿವೈಡೆಡ್ ಬೈ H ಮತ್ತೆ ಮಾರ್ಚಿಂಗ್ ಬ್ಯಾಂಡ್ ಡಿವೈಡೆಡ್ ಬೈ H ಅಲ್ವಾ? ಈ ಆರ್ಮಿ ಕಂಟಿಂಜೆಂಟ್ದು ರೋಸ್ ಎಷ್ಟು ಬರುತ್ತೆ ಅಂತ ಇದು ಆನ್ಸರ್ ಆಯ್ತು. ಅಂಡ್ ಬ್ಯಾಂಡ್ ಮೆಂಬರ್ಸ್ದು ರೋ ಎಷ್ಟಾಗುತ್ತೆ ಅಂತ ಇಲ್ಲಿ ಆನ್ಸರ್ ಬರುತ್ತೆ, ರೋಸ್. ನನಗೆ ಎಲ್ಲಾ ಆನ್ಸರ್ಸ್ ಕಮೆಂಟ್ ಅಲ್ಲಿ ಬೇಕು, ಎಲ್ಲ ಕೊಡ್ತಾ ಇದ್ದೀನಿ ನಿಮಗೆ. ಆನ್ಸರ್ಸ್ ಎಲ್ಲ ಕಮೆಂಟ್ ಅಲ್ಲಿ ಬೇಕು. ಆನ್ಸರ್ಸ್ ಪಾಸ್ ಮಾಡಿ, ಇದು ಕ್ವೆಶನ್ ಆದ ತಕ್ಷಣ ಪಾಸ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ, ಆಯ್ತಾ? ಆಮೇಲೆ ಮುಂದಿನ ಕ್ವೆಶನ್ ಹೋಗುವ. ಲೆಟ್ಸ್ ಗೋ. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ಹಿಯರ್. ಒಂದು ಆಡಿಟೋರಿಯಂ ಇದೆ, ಅದರಲ್ಲಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ಸ್ಕ್ವೇರ್ ಶೇಪ್ದು ಟೈಲ್ ಹಾಕ್ತಾ ಇದ್ದಾರೆ, ಚೌಕಾಕಾರದ ಟೈಲ್ ನ ಹಾಕ್ತಾ ಇದ್ದಾರೆ. ಸೊ ಆ ಆಡಿಟೋರಿಯಂ ಇದೆಯಲ್ಲ, ಅದ್ರದ್ದು ಲೆಂತ್ ಮತ್ತೆ ಬ್ರೆಡ್ತ್ ಏನಿದೆ ಇಷ್ಟು ಕೊಟ್ಟಿದ್ದಾರೆ. 112 ಫೀಟ್ ಮತ್ತೆ 72 ಫೀಟ್ ಅಂತ ಕೊಟ್ಟಿದ್ದಾರೆ. ಈಗ ಸ್ಕ್ವೇರ್ ಟೈಲ್ಸ್ ಫಿಕ್ಸ್ ಮಾಡ್ಬೇಕಂತ ಹೇಳಿದಾರಲ್ಲ, ಅದ್ರದ್ದು ಮ್ಯಾಕ್ಸಿಮಮ್ ಲೆಂತ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಮ್ಯಾಕ್ಸಿಮಮ್ ಮತ್ತೇನು?
HCF. ವೆರಿ ಗುಡ್. ಸೊ 112 ಮತ್ತೆ 72 ಆನ್ಸರ್ ಫೀಟ್ ಅಲ್ಲಿ ಬರುತ್ತೆ. ಇದ್ರದ್ದು ಕೂಡ HCF ನೀವು ಸಾಲ್ವ್ ಮಾಡಬೇಕು. ಆದ್ರೆ ಇಷ್ಟಕ್ಕೆ ಕ್ವೆಶನ್ ಮುಗ್ದಿಲ್ಲ. ಏನ್ ಹೇಳಿದ್ದಾರೆ ಇಲ್ಲಿ ಕ್ವೆಶನ್ ಅಲ್ಲಿ? ಕ್ಯಾಲ್ಕುಲೇಟ್ ಟೋಟಲ್ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್. ಎಷ್ಟು ಟೈಲ್ಗಳು ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ನೀವು ಟೈಲ್ ಹಾಕ್ತಾ ಇದ್ದೀರಿ ಅಂತಂದ್ರೆ ಈ ಪೂರ್ತಿ ಫ್ಲೋರ್ದು ಏರಿಯಾ ವಿಸ್ತೀರ್ಣ ಕವರ್ ಆಗುತ್ತೆ, ರೈಟ್? ಸೊ ಅದಕ್ಕಾಗಿ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಅಂತ ಕೇಳಿದಾಗ ಎಷ್ಟು ಒಟ್ಟು ಹಂಚುಗಳ ಸಂಖ್ಯೆ ಅಂತ ಕೇಳಿದಾಗ ಏನ್ ಮಾಡ್ತೀರಿ ನೀವು? ಏರಿಯಾ ಆಫ್ ಫ್ಲೋರ್, ಆ ನೆಲದ ಸಭಾಂಗಣದ ನೆಲದ ವಿಸ್ತೀರ್ಣ ಡಿವೈಡೆಡ್ ಬೈ ಏರಿಯಾ ಆಫ್ ಟೈಲ್, ಹಾಸುಗಲ್ಲಿನ ವಿಸ್ತೀರ್ಣ ಮಾಡ್ಬೇಕಾಗತ್ತೆ ಆನ್ಸರ್ಗಾಗಿ. ಸೊ ಎಷ್ಟು ಬರುತ್ತೆ ಇದು? 112 ಇಂಟು 72 ಡಿವೈಡೆಡ್ ಬೈ, ಇದನ್ನ ನಾನು ಎಕ್ಸ್ ಅಂತ ಬರ್ಕೋತೀನಿ. ಏರಿಯಾ ಏನಾಗತ್ತಪ್ಪ? ಟೈಲು ಸ್ಕ್ವೇರ್ ಅಲ್ವಾ? ಇಟ್ ಈಸ್ ಎಕ್ಸ್ ಇಂಟು ಎಕ್ಸ್. ವಿಸ್ತೀರ್ಣ ರೆಕ್ಟ್ಯಾಂಗಲ್ ಆಯತಾಕಾರ ಇದ್ದಾಗ, ಇದು ಆಯತಾಕಾರ ಅಲ್ವಾ? ಸೊ ಇದು ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ, ಇದಾದ್ರೆ ಸೈಡ್ ಇಂಟು ಸೈಡ್ ಆಗುತ್ತೆ ವಿಸ್ತೀರ್ಣ. ಸೊ ಅದಕ್ಕೆ ಈ ತರ ನಾನು ಬರ್ತಿತ್ತು, ರೈಟ್? ನಂಬರ್ಸ್ ಬರುತ್ತೆ, ಯಾವುದೇ ಯೂನಿಟ್ ಇರಲ್ಲ, ಬರೀ ನಂಬರ್ಸ್ ಇರ್ತವೆ. ಇಲ್ಲಿ ಮಾತ್ರ ಯೂನಿಟ್ ಬರಿಬೇಕು ನೀವು, ಇಲ್ಲಿ ಬರೀ ನಂಬರ್ಸ್ ಬರಿಬೇಕು. ಓಕೆ, ಏರಿಯಾ ಏರಿಯಾ ಕ್ಯಾನ್ಸಲ್ ಆಗ್ಬಿಡುತ್ತೆ, ಅಲ್ಲಿ ಫೀಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ, ಗಾರ್ಲೆಂಡ್ಸ್ ಹಾರಗಳನ್ನ ರೆಡಿ ಮಾಡ್ತಿದಾರಂತೆ, ಆಯ್ತಾ? ಒಂದು ಗಾರ್ಲೆಂಡ್ ಅಲ್ಲಿ 24 ರೋಸಸ್ ಇದೆ, ಇನ್ನೊಂದ್ರಲ್ಲಿ 60 ರೋಸಸ್. ಅಂದ್ರೆ ಒಂದು ಚಿಕ್ಕದು ಒಂದು ದೊಡ್ಡದು ಗಾರ್ಲೆಂಡ್ ಆಗತ್ತೆ, ರೈಟ್? ಈಗ ಒಬ್ರು ಏನ್ ಮಾಡ್ತಿದ್ದಾರೆ? 24ದು ಮಾಡ್ತಾ ಕೂತಿದ್ದಾರೆ. 24ದು 1, 24 2, 24 3 ಆ ತರ. ಇಲ್ಲಿ 61, 62, 63 ಆ ತರ ಇವರು ಕೂಡ ರೆಡಿ ಮಾಡ್ತಿದ್ದಾರೆ, ಸ್ಟೂಡೆಂಟ್ ಎ ಅಂಡ್ ಬಿ. ಸೊ ಇಲ್ಲಿ ಏನಾಗ್ತದೆ? ಮಲ್ಟಿಪಲ್ ಗಾರ್ಲೆಂಡ್ಸ್ ರೆಡಿ ಆಗ್ತವೆ, ಜಾಸ್ತಿ ಹಾರಗಳು ರೆಡಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಯ್ತು? ಮಲ್ಟಿಪಲ್ ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೋಯ್ತಲ್ವಾ ಗಾರ್ಲೆಂಡ್ಸ್, 1 2 3 ಮಲ್ಟಿಪಲ್ ಗುಣಾಕಾರ ಆಗ್ತಾ ಇದೆ. ಅಂದ್ರೆ 1 2 3 4 5 ಆ ತರ ಆಗ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು? LCM ನೋಡಿ, ಲೀಸ್ಟ್ ನಂಬರ್ ಆಫ್ ರೋಸಸ್ ಈಕ್ವಲಿ ಯೂಸ್ಡ್. ಸೊ ಸಮವಾಗಿ ಬಳಸಿದ ಕನಿಷ್ಠ ಗುಲಾಬಿಗಳು ಅಂತ ಕೇಳಿದ್ದಾರೆ. ಸೊ ವರ್ಡ್ ಲೀಸ್ಟ್, ಕನಿಷ್ಠ ಅಂತ ಬಂದಾಗ ನೀವು ಇಲ್ಲಿ LCM ಮಾಡ್ಬೇಕಾಗತ್ತೆ. 24 ಮತ್ತೆ 60ದು LCM ಎಷ್ಟು ಬರುತ್ತೆ? ಆನ್ಸರ್ ರೋಸಸ್. ಅಷ್ಟು ರೋಸಸ್ ಆನ್ಸರ್ ನನಗೆ ಕಾಮೆಂಟ್ ಅಲ್ಲಿ ಬರೀರಿ, ನೋಡು ಎಷ್ಟಾಗುತ್ತೆ LCM ಇದ್ರದ್ದು. ಮತ್ತೇನ್ ಕೇಳಿದರೆ, ಹೌ ಮೆನಿ ಸಚ್ ಗಾರ್ಲ್ಯಾಂಡ್ಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಬೈ ದೆಮ್. ಇಬ್ರು ಸೇರಿ ಎಷ್ಟು ಹಾರಗಳನ್ನ ರೆಡಿ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಇಷ್ಟು ರೋಸಸ್ ಯೂಸ್ ಆಯ್ತಾ ಇಲ್ಲಿ? ಸೊ ಅಷ್ಟು ನಂಬರ್ ಆಫ್ ರೋಸಸ್, ಇದು LCM ಇತ್ತು ಅಲ್ವಾ? ಟೋಟಲ್ ಇಷ್ಟು ರೋಸಸ್ ಬಳಕೆ ಆಗಿದೆ. ಅಂದ್ರೆ ಪ್ರತಿಯೊಬ್ಬರಿಂದ ಏನು ಯೂಸ್ ಮಾಡ್ತಾ ಇದ್ರೆ ಬಿನು ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಂದ. ಸೊ ಇಷ್ಟು ರೋಸಸ್ ಡಿವೈಡೆಡ್ ಬೈ 24 ರೋಸಸ್, ಮತ್ತೆ ಇಷ್ಟು ರೋಸಸ್ ಡಿವೈಡೆಡ್ ಬೈ 60 ರೋಸಸ್. ಇದು ಎ ಗಾರ್ಲ್ಯಾಂಡ್ಸ್ ರೆಡಿ ಮಾಡಿದ್ದು, ಎ ರೆಡಿ ಮಾಡಿದ ಹಾರಗಳು, ಇದು ಬಿ ರೆಡಿ ಮಾಡಿದ ಹಾರಗಳು ಗಾರ್ಲ್ಯಾಂಡ್ಸ್. ಸೊ ಟೋಟಲ್ ಎಷ್ಟಾಗುತ್ತೆ ಅಂತ ಬರಿಬೇಕು. ಸೊ ಟೋಟಲ್ ಎಷ್ಟು ಗಾರ್ಲ್ಯಾಂಡ್ಸ್ ರೆಡಿ ಆಯ್ತು, ಎಷ್ಟು ಹಾರಗಳು ರೆಡಿ ಆಯ್ತು? ಆನ್ಸರ್ ಬರೀತೀರ ತಾನೆ ಕಾಮೆಂಟ್ ಅಲ್ಲಿ? ಪ್ರತಿಯೊಂದು ಕ್ವೆಶನ್ ಹೇಳ್ಕೊಟ್ಟಿದ್ದೀನಿ. LBAದಲ್ಲಿ ವರ್ಡ್ ಪ್ರಾಬ್ಲಮ್ ಅಂತೂ ಯಾವ ಬಿಟ್ಟಿಲ್ಲ, ಸಾಲ್ವ್ ಮಾಡಬೇಕು. ಉಳ್ಕಿದೆಲ್ಲ ನಂಬರ್ಸ್ ಮೇಲಿರುವಂತ ಕ್ವೆಶನ್ಸ್ ಇದೆ. ಎಲ್ಲಾ ವೆರೈಟಿ ಕವರ್ ಮಾಡಿದ್ದೀನಿ. ಈ ವೆರೈಟಿದು ಬೇರೆ ನಂಬರ್ಸ್ನೂ ಬರ್ಬೋದು ಎಕ್ಸಾಮ್ ಅಲ್ಲಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ? ನಂಬರ್ ಸ್ವಲ್ಪ ಕ್ವಿಕ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ, ಎರರ್ ಫ್ರೀ ಇದ್ರೆ ಆಬ್ವಿಯಸ್ಲಿ ನೀವು ಗೆದ್ದಂಗೆ. ಐ ಹ್ಯಾವ್ ಕವರ್ಡ್ ಈಚ್ ಅಂಡ್ ಎವ್ರಿ ಕ್ವೆಶನ್. ಓಕೆ, ಸೊ ರಿಯಲ್ ನಂಬರ್ಸ್ LBA ಕಂಪ್ಲೀಟ್ ನಾನು ಕವರ್ ಮಾಡಿದ್ದೀನಿ. ಆನ್ಸರ್ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಚಾಪ್ಟರ್ LBA ಬೇಕು ಅಂತ ಕೂಡ ನಂಗೆ ಒಂದ್ಸರಿ ಕಾಮೆಂಟ್ ಅಲ್ಲಿ ಹೇಳಿ. ಮಿಡ್ ಟರ್ಮ್ ಅನ್ನ ಚೆನ್ನಾಗಿ ಪ್ರಿಪೇರ್ ಆಗುವ ಮಿಡ್ ಟರ್ಮ್ ಎಲ್ಲಾ ಚಾಪ್ಟರ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಬೈ ದ ಟೈಮ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬರೋಷ್ಟರಲ್ಲಿ ಎಲ್ಲ LBA PYQs ಎಲ್ಲ ಕವರ್ ಆಗಿರುತ್ತೆ. ಸೊ ವಿ ವಿಲ್ ಸಿ ಯು ಇನ್ ದ ಕ್ಲಾಸ್. ಯಾವ್ದು ಬರುತ್ತೆ ಅಂತ ನೋಡುವ. ಟೇಕ್ ಕೇರ್ ಎವ್ರಿವನ್.